ಹಾಯ್, ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಹ್ಯಾಪಿ ಸ್ಮೈಲಿಂಗ್ ಯಂಗ್ ಅಶೋಕ್ ವೆಂಕಟೇಶ್ ಮೂರ್ತಿ ಅವರು ಅರ್ಲಿಕಟ್ಟೆನಲ್ಲಿ ಇದ್ದಾರೆ. ನೋಡ್ರಿ, ಆಗ್ಲೇ ಸ್ಮೈಲ್ ಮಾಡಕ್ ಶುರು ಮಾಡಿದ್ರು. ಇವತ್ತು ನಾವು ಅಶೋಕ್ ಜೊತೆ ಕಾನೂನಾತ್ಮಕವಾದ ಚರ್ಚೆಯನ್ನು ಮಾಡಬೇಕಾಗಿದೆ ಅಂತ ನಾವು ಅವ್ರನ್ನ ಅರ್ಲಿಕಟ್ಟೆಯ ಈ ವಿಶೇಷ ಎಪಿಸೋಡ್ಗೆ ಕರ್ಸ್ಕೊಂಡಿದೀವಿ. ಏನಪ್ಪಾ ಇದು ಕಾನೂನಾತ್ಮಕ ಚರ್ಚೆ ಅಂತ ಹೇಳ್ತೀನಿ, ಬಟ್ ಫಸ್ಟ್ ನೀವು ಲೈಕು, ಶೇರು, ಸಬ್ಸ್ಕ್ರೈಬು ಇತ್ಯಾದಿ ಮಾಡಿ. ಆಲ್ರೈಟ್, ನಾವು ಅಶೋಕ್ ಮೂಲತಃ IP ಲಾಯರ್, ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಯರ್. ಅವ್ರ ಜೊತೆ ನಾವಿವತ್ತು ಪ್ರೈವಸಿ ಲಾ ಬಗ್ಗೆ ಮತ್ತೆ ಸೈಬರ್ ಲಾಸ್ ಬಗ್ಗೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ಚರ್ಚೆ ಯಾಕೆ ಮುಖ್ಯ ಅಂದ್ರೆ, ನಾವು ಸಾಮಾನ್ಯ ಪ್ರಜೆಗಳು ನಮಗೆ ನಮ್ಮ ಕಾನೂನುಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ರೆ ನಮ್ಮ ಹಕ್ಕುಗಳನ್ನ ನಾವು ಕಾಪಾಡ್ಕೋಬಹುದು, ಮತ್ತೆ ನಾವು ಆರ್ಗ್ಯೂ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಾವು ಅಶೋಕ್ ವೆಂಕಟೇಶ್ ಮೂರ್ತಿಯನ್ನ ಕರ್ಕೊಂಡು ಬಂದಿದೀವಿ. ಅಶೋಕ್, ನಿಮ್ ಬಗ್ಗೆ ಒಂದು ಸಣ್ಣ ಪರಿಚಯ ನೀವೇ ಮಾಡ್ಕೊಡಿ. ನೀವು ಹುಟ್ಟಿದ ಹುಟ್ಟಿದ ತಕ್ಷಣ 6 ತಿಂಗಳಾದ ತಕ್ಷಣ ಲಾಯರ್ ಆಗ್ಬೇಕು ಅಂತ ಅಂದ್ರಂತೆ, ಅದೆಲ್ಲ ನಿಜಾನಾ, ರೂಮರ್ಸಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ. ಜಸ್ಟ್ ಟಾಕ್ ಅ ಲಿಟಲ್ ಬಿಟ್ ಅಬೌಟ್ ಯುವರ್ ಸೆಲ್ಫ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರ್ಲಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾನು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಅಶೋಕ್, ನಿಮ್ ಬಗ್ಗೆ ಒಂದು ಸಣ್ಣ ಪರಿಚಯ ನೀವೇ ಮಾಡ್ಕೊಡಿ. ನೀವು ಹುಟ್ಟಿದ ತಕ್ಷಣ 6 ತಿಂಗಳಾದ ತಕ್ಷಣ ಲಾಯರ್ ಆಗ್ಬೇಕು ಅಂತ ಅಂದ್ರಂತೆ, ಅದೆಲ್ಲ ನಿಜಾನಾ, ರೂಮರ್ಸಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ. ಜಸ್ಟ್ ಟಾಕ್ ಅ ಲಿಟಲ್ ಬಿಟ್ ಅಬೌಟ್ ಯುವರ್ ಸೆಲ್ಫ್. ಇಲ್ಲ ಸರ್, ಆತರ ಏನಿರ್ಲಿಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ಮೈ ಫಸ್ಟ್ ಆಪ್ಷನ್ ಫಾರ್ ಅ ಕೆರಿಯರ್ ಅಂತಂದ್ರೆ ಆರ್ಮ್ ಫೋರ್ಸಸ್ ಸೇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಹೈಸ್ಕೂಲ್ ಬರೋಷ್ಟೊತ್ತಿಗೆ ನಮ್ ತಂದೆ ತಾಯಿ ನಿನ್ ಕೈಯಲ್ಲಿ ಆಗಲ್ಲ ಅವೆಲ್ಲ, ಮರ್ಯಾದೆಗೆ ಬೇರೆ ತರ ಕೆಲಸ ಮಾಡೋ ಲೈಫಲ್ಲಿ ಅಂತ ಹೇಳಿದ್ರು. ಸೊ ಜರ್ನಲಿಸಮ್ ವಾಸ್ ಆಕ್ಚುಲಿ ಮೈ ಸೆಕೆಂಡ್ ಆಪ್ಷನ್. ಬಟ್ ಸಂಬಡಿ ಟೋಲ್ಡ್ ಮಿ ಜರ್ನಲಿಸಮ್ ಅಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇಲ್ಲ, ಬರೀ ಮಾಸ್ಟರ್ಸ್ ಡಿಗ್ರಿ ಇದೆ, ಬ್ಯಾಚುಲರ್ಸ್ ಡಿಗ್ರಿ ಅದನ್ನ ಮಾಡ್ಕೋಬೇಕು ಅಂತ. ಸೊ ತಂದೆ ಕೂಡ ವಕೀಲರೇ ಆಗಿದ್ರು. ಸೊ ತುಂಬಾ ಹತ್ರದಲ್ಲಿ ನೋಡಿದ್ವಿ. ಸೊ ಬ್ಯಾಚುಲರ್ಸ್ ಡಿಗ್ರಿಗೆ ಏನಾರ ಮಾಡ್ಕೋಬೇಕಲ್ಲ, ಕಾನೂನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾಕಂದ್ರೆ ಡಿಬೇಟಿಂಗ್ ಇತ್ತು, ಬರೆಯೋದಿರುತ್ತೆ. ಸೊ ಹಂಗ್ ನೋಡ್ಬಿಟ್ಟು ನಾವು ಕಡೆಗೆ ಕಾನೂನು ಅಂತ ಬ್ಯಾಚುಲರ್ಸ್ ಡಿಗ್ರಿ 5 ವರ್ಷದ ಪ್ರೋಗ್ರಾಮಿಗೆ ಸೇರ್ಕೊಂಡಿದ್ವಿ. ಬಟ್ ಒನ್ಸ್ ಐ ಜಾಯಿಂಡ್ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಬಿಡ್ಬೇಕು ಅಂತ ಮನ್ಸಾಗ್ಲಿಲ್ಲ. ಸೊ the degree in journalism never happened, and later on I got to know there's a bachelor's degree in journalism also, mass communications ಅಂತ ಹೇಳ್ತಾರೆ ಅಂತ, but it was too late by then. So that is how I became a lawyer. So I would say partly by accident, partly by intent. So that's how practice of law happened. ಬಿಡಿ ಅಶೋಕ್, ಪೆನ್ಸಿಲಿನ್ನು ಬೈ ಆಕ್ಸಿಡೆಂಟ್ ಡಿಸ್ಕವರ್ ಮಾಡಿದ್ದಂತೆ. ಸೊ ಆಲ್ ಗುಡ್ ಆಕ್ಸಿಡೆಂಟ್ಸ್ ಆರ್ ಗುಡ್ ಆಕ್ಸಿಡೆಂಟ್ಸ್. ಅದಕ್ಕೆ ನೀವು ನಮ್ಮ ಅರ್ಲಿಕಟ್ಟೆನಲ್ಲಿ ಬಂದಿದ್ದೀರಾ. ಸೊ ಯೂಶಲಿ ಈ ಸಿವಿಲ್ ಲಾಯರು, ಕ್ರಿಮಿನಲ್ ಲಾಯರು ಮತ್ತೆ ದುಡ್ಡು ಮಾಡಿರೋ ಲಾಯರು ಅಂತ ಬೇರೆ ಬೇರೆ ಡಿವಿಷನ್ಗಳಿರ್ತವೆ.
IP ಲಾ ಅಂದ್ರೆ ಹಂಗೆ ಲೈಟ್ ಆಗಿ ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ ಏನದು ಅಂತ? ವಾಟ್ ಇಸ್ IP ಲಾ ಎಕ್ಸಾಕ್ಟ್ಲಿ? ಸೊ ಕನ್ನಡದಲ್ಲಿ ಇದಕ್ಕೆ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಭೌತಿಕ ಸಂಪನ್ಮೂಲ ಅಂತ ಹೇಳ್ತಾರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನೋದಕ್ಕೆ. ಸೊ ಎಸೆನ್ಷಿಯಲಿ ಭೌತಿಕ ಸಂಪನ್ಮೂಲ. ಸೊ ನಮ್ಗೆ ಇವಾಗ ಪ್ರಾಪರ್ಟಿ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಏನೋ ಒಂದು ರಿಯಲ್ ಎಸ್ಟೇಟ್ ಅಥವಾ ಶೇರ್ಸ್ ಅಥವಾ ಒಂದು ನಾವು ಏನು ಮುಟ್ಬೋದು ಏನ್ ನೋಡ್ಬೋದು ಅದನ್ನ ಕೂಡ ನಾವು ಪ್ರಾಪರ್ಟಿ ಅಂತ ನಾವು ಅನ್ಕೊಳ್ಳೋದು. ಬಟ್ ನಮ್ಗೆ ಗೊತ್ತಿರೋ ಹಾಗೇನೆ ಇತ್ತೀಚಿನ ಕಾಲದಲ್ಲಿ ತರ ಇನೋವೇಷನ್ ಅಥವಾ ಬಿಸ್ನೆಸ್ ಸಕ್ಸಸ್ ಸ್ಟೋರಿ ಅಂತ ನೋಡಕ್ ಹೋಯ್ತು ಅಂತಂದ್ರೆ ಇಟ್ ಇಸ್ ಆಲ್ ಬೇಸ್ಡ್ ಆನ್ ಇಂಟ್ಯಾಂಜಿಬಲ್ ಪ್ರಾಡಕ್ಟ್ಸ್, ಸಮಥಿಂಗ್ ದಟ್ ನಾವು ಮುಟ್ಟೋಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ. ಸೊ ಈ ಒಂದು ಕ್ಯಾಟಗರಿ ಆಫ್ ಪ್ರಾಪರ್ಟಿ ಏನಿದೆ ಅದಕ್ಕೆ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಥವಾ ಭೌತಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಸೊ ಇದು ಒಂದು ಇನ್ವೆನ್ಷನ್ ಆಗಿರ್ಬೋದು, ಒಂದು ಹೊಸ ಪ್ರಾಡಕ್ಟ್ ಅಥವಾ ಒಂದು ಹೊಸ ಸೊಲ್ಯೂಷನ್ ಇರೋ ಒಂದು ಪ್ರಾಬ್ಲಮ್ಗೆ. ಸೊ ಬೇರೆ ಯಾರು ಅದನ್ನ ಕಂಡಿಡ್ತಿಲ್ಲ ಅಂತಂದ್ರೆ ಅದಕ್ಕೆ ಪ್ಯಾಟೆಂಟ್ ಅಂತ ಒಂದು ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಅಥವಾ ನೀವು ಒಂದು ಒಳ್ಳೆ ಹೆಸರು ಅಥವಾ ಒಂದು ಒಳ್ಳೆ ಲೋಗೋ ಅಥವಾ ಒಂದು ಒಳ್ಳೆ ಸೌಂಡ್ ಟ್ರ್ಯಾಕ್ ಅನ್ನ ನೀವು ನಿಮ್ದು ಒಂದು ಪ್ರಾಡಕ್ಟ್ಗೆ ಅಥವಾ ಸರ್ವಿಸ್ಗೆ ನೀವು ಅದನ್ನ ಹುಟ್ಟಿಸಿದ್ರೆ ಅದಕ್ಕೆ ಟ್ರೇಡ್ ಮಾರ್ಕ್ ಅಂತ ಹೇಳ್ತೀವಿ. ಒಂದು ಒಳ್ಳೆ ಲೇಖನ ಬರೆದ್ರೆ ಅಥವಾ ಒಂದು ಪ್ಲೇ ಬರೆದ್ರೆ ಅಥವಾ ಒಂದು ಚಿತ್ರ ತೆಗೆದ್ರೆ ಅದರಲ್ಲಿ ಕಾಪಿರೈಟ್ ಇದೆ ಅಂತ ಹೇಳ್ತೀವಿ. ಸೊ ಅದೇ ತರ ನೋಡೋದಕ್ಕೆ ತುಂಬಾ ಆಕರ್ಷವಾಗಿರುವಂತ ಒಂದು ಪ್ರಾಡಕ್ಟ್ ನೋಡಿದಾಗ ಅದು ವಿಜುವಲಿ ತುಂಬಾ ಸ್ಟನ್ನಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಡಿಸೈನ್ ಪ್ರೊಟೆಕ್ಷನ್ ಕೂಡ ಹೇಳ್ತೀವಿ. ಸೊ ಭೌತಿಕ ಸಂಪನ್ಮೂಲ ಅನ್ನೋದು ತುಂಬಾ ಕ್ಯಾಟಗರೀಸ್ ಇದೆ. ಒಂದಿಷ್ಟಕ್ಕೆ ಕಾನೂನುಗಳನ್ನ ಸ್ಪೆಸಿಫಿಕ್ ಆಗಿ ಮಾಡಿರ್ತಾರೆ, ಇನ್ನೊಂದಿಷ್ಟು ಕ್ಯಾಟಗರಿ ಕಾನೂನು ಇಲ್ದೇ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ವ್ಯಾಪಾರ ರಹಸ್ಯ ಅಥವಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅಂತ ನಾವ್ ಏನ್ ಹೇಳ್ತೀವಿ. ಸೊ ಒಂದು ಹೋಟೆಲ್ ಅಲ್ಲಿ ಯಾವ್ದೋ ಒಂದು ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿರ್ತಾರೆ, ಅದ್ರ ರೆಸಿಪಿ ಅವ್ರು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಬೇರೆ ಯಾರಿಗೂ ಆ ರೆಸಿಪಿ ಗೊತ್ತಿಲ್ದಿರೋ ಕಾರಣದಿಂದ ಜನಗಳು ಆ ಜಾಗಕ್ಕೆ ಮಾತ್ರ ಹೋಗಿ ಊಟ ಮಾಡ್ತಾರೆ. ಸೊ ಆ ಒಂದು ರೆಸಿಪಿನ ನಾವು ಈ ವ್ಯಾಪಾರ ರಹಸ್ಯ ಅಥವಾ ಟ್ರೇಡ್ ಸೀಕ್ರೆಟ್ ಅಂತ ನಾವ್ ಹೇಳ್ತೀವಿ. ಸೊ ಇದಕ್ಕೆ ಸ್ಪೆಸಿಫಿಕ್ ಕಾನೂನು ಇಲ್ದಿದ್ರು ಕೂಡ ನಮ್ಮ ಒಂದು ವ್ಯವಸ್ಥೆನಲ್ಲಿ ಇದಕ್ಕೂ ಕೂಡ ಸಂರಕ್ಷಣೆ ಕೊಡುತ್ತೆ ಕಾನೂನು. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಾರೆ ಬ್ರಾಡ್ಲಿ ಈ ಕ್ಯಾಟಗರಿಗಳಲ್ಲಿ ಬರುತ್ತೆ. ಈಗ ನೀವು ಟ್ರೇಡ್ ಮಾರ್ಕ್ ಮತ್ತೆ ಕಾಪಿರೈಟ್ ಅಂತ ಹೇಳ್ತಾರಲ್ವಾ, ಅದಕ್ಕೆ ಬ್ರಾಡ್ಲಿ ಏನ್ ಡಿಫ್ರೆನ್ಸ್ ಬರುತ್ತೆ? ಸೊ ನಿಮ್ಗೆ ಒಂದು ಸಿಂಪಲ್ ಆಗಿರೋ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಎರಡು ಪ್ಲೇನ್ ಗ್ಲಾಸ್ ಅಲ್ಲಿ ನೀವು ನೀರನ್ನ ಇಟ್ಬಿಟ್ಟು ಇದರಲ್ಲಿ ಬಿಸ್ಲೇರಿ ವಾಟರ್ ಯಾವ್ದು ಕಿನ್ಲೆ ವಾಟರ್ ಯಾವ್ದು ಅಂತ ಕೇಳಿದ್ರೆ ಜನಗಳಿಗೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಎರಡು ಪ್ಲೇನ್ ಗ್ಲಾಸ್ ಅಲ್ಲಿ ಇರೋ ನೀರು ಎಲ್ಲಿಂದ ಬರುತ್ತೆ ಅಂತ ನೀವು ಹೇಳಕ್ಕಾಗಲ್ಲ. ಅದೇ ಕಿನ್ಲೆ ಅಂತ ಮತ್ತೆ ಬಿಸ್ಲೇರಿ ಅನ್ನೋ ಹೆಸರುಗಳನ್ನ ಅದ್ರ ಮುಂದೆ ಇಟ್ಟಾಗ ನೋಡೋ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಈ ಗ್ಲಾಸ್ ಅಲ್ಲಿ ಇರೋ ನೀರು ಬಿಸ್ಲೇರಿ ಅವ್ರದ್ದಾಗಿರುತ್ತೆ ಮತ್ತೆ ಈ ಗ್ಲಾಸ್ ಅಲ್ಲಿ ಇರೋ ನೀರು ಕಿನ್ಲೆ ಅವ್ರದ್ದಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಯಾವ್ದೇ ಒಂದು ಗುರುತು ನಿಮ್ಗೆ ಎಲ್ಲಿಂದ ನಿಮ್ಮ ಸಿಗ್ತಾ ಇರೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬರ್ತಾ ಇದೆ ಅಂತ ನಿಮ್ಗೆ ಐಡೆಂಟಿಫೈ ಮಾಡಕ್ ಹೆಲ್ಪ್ ಮಾಡುತ್ತೋ ಅದಕ್ಕೆ ನಾವು ಟ್ರೇಡ್ ಮಾರ್ಕ್ ಅಂತೀವಿ. ಕಾಪಿರೈಟ್ ಅಂತಂದ್ರೆ ನಿಮ್ಗೆ ತುಂಬಾ ಕ್ರೂಡಾಗಿ ಹೇಳ್ಬೇಕು ಅಂತಂದ್ರೆ ಇಟ್ ಇಸ್ ಲಿಟ್ರಲಿ ದ ರೈಟ್ ಟು ಕಾಪಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ತುಂಬಾ ಒರಿಜಿನಲ್ ಆಗಿ ಒಂದು ಕತೆ ಬರೀತೀನಿ ನಾನು. ಸೊ ಆ ಕತೆ ಬರೆದಾಗ ನನ್ನ ಕತೆ ಬರೆಯೋದಕ್ಕೆ ಏನ್ ಇನ್ಸೆಂಟಿವ್ ಇರುತ್ತೆ? ಇನ್ಸೆಂಟಿವ್ ಏನು ಅಂತಂದ್ರೆ ಆ ಕತೆನ ಪಬ್ಲಿಷ್ ಮಾಡಿ ಸೇಲ್ ಮಾಡಿದಾಗ ಬೇರೆ ಯಾರು ನನ್ನ ಪರ್ಮಿಷನ್ ಇಲ್ಲದೆ ಅದನ್ನ ಕಾಪಿ ಮಾಡೋ ಹಾಗಿಲ್ಲ ಅಂತ. ಸೊ ಅದಕ್ಕೆ ನಾವು ಕಾಪಿರೈಟ್ ಅಂತ ಹೇಳ್ತೀವಿ. ಇದು ಒಂದು ಲಿಟರರಿ ವರ್ಕ್ ಇರ್ಬೋದು, ಲೇಖನ ಇರ್ಬೋದು, ಒಂದು ನಾವೆಲ್ ಇರ್ಬೋದು, ಒಂದು ಶಾರ್ಟ್ ಸ್ಟೋರಿ ಇರ್ಬೋದು, ಅಥವಾ ಡ್ರಾಮ್ಯಾಟಿಕ್ ವರ್ಕ್ ಇರ್ಬೋದು, ಒಂದು ಪ್ಲೇ ಇರ್ಬೋದು, ಅಥವಾ ಸಿನಿಮಾಟೋಗ್ರಾಫ್ ಫಿಲ್ಮ್ ಇರ್ಬೋದು, ಒಂದು ಒಳ್ಳೆ ಚಿತ್ರ ಇರ್ಬೋದು, ಚಲನಚಿತ್ರ ಇರ್ಬೋದು, ಫೋಟೋಗ್ರಾಫ್ ಇರ್ಬೋದು. ಸೊ ಯಾರು ಒಂದು ವ್ಯಕ್ತಿ ಒಂದು ತನ್ನ ಕ್ರಿಯೇಟಿವಿಟಿ, ತನ್ನ ಲೇಬರ್, ತನ್ನ ಎಫರ್ಟ್ ನ ಹಾಕಿ ಒಂದು ಒಂದು ವರ್ಕ್ ನ ಒಂದು ಜಾರಿಗೆ ತರ್ತಾರೋ ಅವರಿಗೆ ಕಾನೂನಲ್ಲಿ ಒಂದು ಮೊನೋಪಲಿ ತರ ಕೊಡ್ತಾರೆ. ಇದನ್ನ ನೀವ್ ಬಿಟ್ಟು ಬೇರೆ ಯಾರು ಕೂಡ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗಿಲ್ಲ ಅಂತ. ಅದಕ್ಕೆ ನಾವು ಕಾಪಿರೈಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಪ್ರೈಮರಿ ಡಿಫರೆನ್ಸ್. ಇವಾಗ ಕಾಪಿರೈಟ್ ಅಂದ್ರೆ ಈಗ ಎಷ್ಟೊಂದು ಜನ ಫೋಟೋ ತೆಗೆದಾಗ ಫೋಟೋ ಕೆಳಗಡೆ ಒಂದು ವಾಟರ್ ಮಾರ್ಕ್ ಹಾಕ್ಬಿಡ್ತಾರೆ, ಕಾಪಿರೈಟ್ ABC ಫೋಟೋಗ್ರಫಿ ಅಂತ. ಅಷ್ಟು ಹಾಕ್ಬಿಟ್ಟು ಮಾತ್ರಕ್ಕೆ ಅದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತಾ, ಅಥವಾ ಡು ದೇ ಹ್ಯಾವ್ ಟು ಗೋ ಥ್ರೂ ಸಮ್ ಸ್ಟೆಪ್ಸ್ ಹತ್ರ ಇರುತ್ತೆ? ಸೊ ವೆರಿ ಗುಡ್ ಕ್ವೆಶನ್. ಸೊ ನಮ್ದು ಇಂಡಿಯನ್ ಕಾನೂನು ಸಿಸ್ಟಮ್ ಹೇಗಿದೆ ಅಂತಂದ್ರೆ ನಾವು ಇಂಗ್ಲಿಷ್ ಕಾಮನ್ ಲಾ ಅಂತ ನಾವು ಆ ಒಂದು ಕಲ್ಚರ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ತೀವಿ. ಸೊ ಈ ಒಂದು ಕಾನೂನಿನ ವ್ಯವಸ್ಥೆನಲ್ಲಿ ನೀವು ಟ್ರೇಡ್ ಮಾರ್ಕ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೇಕು, ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನೀವು ಅದನ್ನ ಎನ್ಫೋರ್ಸ್ ಮಾಡಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಯಾವಾಗ ನಿಮ್ಮ ಒಂದು ಕ್ರಿಯೇಟಿವಿಟಿ ಮತ್ತೆ ನಿಮ್ ಲೇಬರ್, ನಿಮ್ ಎಫರ್ಟ್ ಹಾಕಿ ಒಂದು ವರ್ಕ್ ನ ನೀವು ಜಾರಿಗೆ ತರ್ತೀರೋ ಕಾನೂನಿನ ಕಣ್ಣಲ್ಲಿ ನಿಮಗೆ ಇಮಿಡಿಯೇಟ್ಲಿ ಆ ಒಂದು ವರ್ಕ್ ಅಲ್ಲಿ ನಿಮ್ಗೆ ಒಂದು ಮೊನೋಪಲಿ ಸಿಕ್ಬಿಡುತ್ತೆ. ಸೊ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಒಳ್ಳೇದು, ಯಾಕಂದ್ರೆ ನಿಮ್ಗೆ ಎವಿಡೆನ್ಸ್ ತರೋದು ಸುಲಭ. ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೋರಿಸಿದ್ರೆ ಕೋರ್ಟ್ ಒಪ್ಪಿಡುತ್ತೆ ನಿಮ್ದೇ ಅದು ವರ್ಕ್ ಅಂತ. ಬಟ್ ರಿಜಿಸ್ಟ್ರೇಷನ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಅದನ್ನ ಎನ್ಫೋರ್ಸ್ ಮಾಡಕ್ ಆಗಲ್ಲ ಅಂತಾನು ಹೇಳಕ್ ಆಗಲ್ಲ. ಸೊ ಸುಮಾರು ಸತಿ ಒಂದು ಫೋಟೋಗ್ರಾಫರ್ ನೀವು ಹೇಳ್ದ ಹಾಗೇನೆ ಅವರು ಒಂದು ರಿಜಿಸ್ಟ್ರೇಷನ್ ಮಾಡ್ಸಿಲ್ದೇ ಇರ್ಬೋದು,
ಬಟ್ ಮಿಯರ್ಲಿ ಬಿಕಾಸ್ ಆ ಒಂದು ಫೋಟೋ ತೆಗ್ದಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಕಾನೂನು ಅವ್ರಿಗೆ ಒಂದು ಮೊನೋಪ್ಲಿ ಕೊಡುತ್ತೆ, ನಿಮ್ಮನ್ ಬಿಟ್ಟು ಬೇರೆ ಯಾರು ಇದನ್ನ ಯೂಸ್ ಮಾಡೋ ಹಾಗಿಲ್ಲ ಅಂತ. ಅಶೋಕ್, ಇವಾಗ ಸುಮಾರು ನಾವು ಸ್ಟೋರೀಸ್ ಕೇಳ್ತೀವಿ, ಇಲ್ಲ ಗುರು ಆಪಲ್ ಡಿಸೈನು ಚೈನಾದವ್ರು ಕದ್ದು ಅವರೇ ಮಾಡ್ತಾ ಇದ್ದಾರೆ, ಅಥವಾ ಇವ್ರದ್ದು ಕಾಪಿ ಅವ್ರು ಮಾಡಿದ್ರು ಅಂತ ಇದೆ. ಸೊ ಇಂಟರ್ನ್ಯಾಷನಲಿ ಕಾಪಿರೈಟ್ ಲಾಸ್ ನ ಎನ್ಫೋರ್ಸ್ ಮಾಡೋರು ಯಾರು? ಗುಡ್ ಕ್ವೆಶ್ಚನ್. ಸೊ ಇಂಟರ್ನ್ಯಾಷನಲ್ ಅಥಾರಿಟಿ ಅಂತ ಯಾರು ಇಲ್ಲ, ಬಟ್ ಏನಾಗಿದೆ ಅಂತಂದ್ರೆ ಈ ಒಂದು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಏನಿದೆ ಅದ್ರ ಕೆಳಗಡೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇದೆ ಕಂಟ್ರಿಗಳ ಮಧ್ಯದಲ್ಲಿ. ಸೊ ಈ ಒಂದು ಅಗ್ರಿಮೆಂಟ್ ಮುಖಾಂತರ ಎಲ್ಲಾ ಕಂಟ್ರಿಗಳು ಕೂಡ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಕೊಡ್ಲೇಬೇಕು. ಸೊ ಇದೇ ತರಹ ಕಾಪಿರೈಟಿಗೆ ಸಂಬಂಧಪಟ್ಟಂಗೆ ಬರ್ನ್ ಕನ್ವೆನ್ಷನ್ ಅಂತ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಇದೆ. ಸೊ ಇದ್ರದ್ದು ಸಮರಿ ಏನು ಅಂತಂದ್ರೆ, ಸಪೋಸ್ ನಂದು ವರ್ಕ್ ಏನಿದೆ, ನಾನ್ ಇಂಡಿಯಾ ದೇಶದಲ್ಲಿ ಇರ್ತೀನಿ, ಇಂಡಿಯಾ ದೇಶದ ಕಾನೂನಿನಲ್ಲಿ ಫಾರಿನ್ ಕಾಪಿರೈಟಿಗೆ ಪ್ರೊಟೆಕ್ಷನ್ ಕೊಟ್ರೆ ಫಾರಿನ್ ಕಂಟ್ರಿನಲ್ಲಿ ನನ್ ಕಾಪಿರೈಟಿಗೆ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ, ರೆಸಿಪ್ರೋಕಲ್ ಅರೇಂಜ್ಮೆಂಟ್. ಸೊ ನಾವು ಬೇರೆ ಕಂಟ್ರಿನಲ್ಲಿರೋ ಕಾಪಿರೈಟಿಗೆ ನಾವು ಸಂರಕ್ಷಣೆ ಕೊಟ್ರೆ ಬೇರೆ ಕಂಟ್ರಿ ಅವ್ರು ಕೂಡ ನಮಗೆ ಸಂರಕ್ಷಣೆ ಕೊಡ್ಬೇಕು ಅಂತ ಬರ್ನ್ ಕನ್ವೆನ್ಷನ್ ಸಿಗ್ನೇಟರಿಗಳೆಲ್ಲ ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಚೈನಾದವ್ರು ಕೂಡ ಇಟ್ ಇಸ್ ಆಕ್ಚುಲಿ ಅ ಮಿತ್, ಯಾಕೆಂದ್ರೆ ರೀಸೆಂಟ್ ಪಾಸ್ಟ್ ಅಲ್ಲಿ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರ್ಬೋದು, ಬರ್ನ್ ಕನ್ವೆನ್ಷನ್ ಇರ್ಬೋದು, ಈ ಎಲ್ಲಾ ಕಾನೂನುಗಳಿಂದ ಚೈನಾ ದೇಶ ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ತುಂಬಾ ಉನ್ನತ ಮಟ್ಟದಲ್ಲೇ ಇವಾಗ ಕೊಡ್ತಾರೆ. ಸೊ ಮೊದ್ಲು ತರ ಚೈನಾದಲ್ಲಿ ತುಂಬಾ ಕಾಪಿಂಗ್ ನಡೀತಾ ಇದೆ, ಅದಕ್ಕೆ ಏನು ಸಂರಕ್ಷಣೆ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಓಕೆ, ನಾನು ಮರ್ತೋಗ್ಬಿಟ್ಟೆ, ಸಾರಿ, ಬಟ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಡಿಸ್ಕಷನ್. ಅರ್ಲಿಕಟ್ಟೆನಲ್ಲಿ ಯಾವಾಗ್ಲೂ ಹಿಂಗೆ ಸ್ವಲ್ಪ ರೂಟ್ ಇಂದ ಚೇಂಜ್ ಮಾಡ್ಬಿಟ್ಟು ಆಮೇಲೆ ವಾಪಸ್ ನಾವು ರೂಟಿಗೆ ಬರ್ತೀವಿ. ಸೊ ಮತ್ತೆ ಸೈಬರ್ ಲಾ ಮತ್ತೆ ಪ್ರೈವಸಿ ಲಾಸ್ ಅಂತ ನಾವು ಇವತ್ತು ಬಂದಿರೋದು. ಈ ಪ್ರೈವಸಿ ಲಾ ಅಂದ್ರೆ ವಾಟ್ ಇಸ್ ದ ಬೇಸಿಕ್ ಮೀನಿಂಗ್, ಎಕ್ಸ್ಪ್ಲೈನ್ ಮಾಡ್ತೀರಾ? ವೆರಿ ಗುಡ್. ಇದು ಈ ಪ್ರೈವಸಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಸ್ವಲ್ಪ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋದು ಒಂಚೂರು ಕಷ್ಟ ಇದೆ. ಇದಕ್ಕೆ ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನಮ್ಮ ಒಂದು ಲ್ಯಾಂಗ್ವೇಜ್ ಅಥವಾ ವೊಕ್ಯಾಬ್ಯುಲರಿನಲ್ಲಿ ಪ್ರೈವಸಿಗೆ ಅಂತ ಒಂದು ಬೇರೆ ವರ್ಡೇ ಇಲ್ಲ. ಕನ್ನಡದಲ್ಲಿ ಪ್ರೈವಸಿ ರೈಟ್ ಅಂದ್ರೆ ಖಾಸಗಿ ಹಕ್ಕು ಅಂತ ಹೇಳ್ಬಿಡ್ತೀವಿ, ಸ್ಪೆಷಲ್ ರೈಟ್ ಅಂತ. ಬಟ್ ಪ್ರೈವಸಿ ಅನ್ನೋದಕ್ಕೆ ಅಪ್ರೋಪ್ರಿಯೇಟ್ ವರ್ಡೇ ನಮ್ ಲ್ಯಾಂಗ್ವೇಜ್ ಇಲ್ಲ. ಯಾತಕ್ಕೆ ಅಂತಂದ್ರೆ, ನನ್ನ ರೂಮ್ ಒಳಗಡೆ ಯಾರು ನನ್ನ ಪರ್ಮಿಷನ್ ಇಲ್ಲದೆ ಬರಬಾರ್ದು ಅಂತ ನಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಹೇಳಿದ್ರೆ ಕೇಳೋರು ಯಾರು? ಆಮೇಲೆ ನೀವೇ ಇದು ನಮ್ದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾರೋ ತುಂಬಾ ಕಿಟಕಿಯಿಂದ ಆಚೆ ನೋಡ್ತಾ ಇದಾರೆ ಅಂತ ಕಿಟಕಿ ಕಾಮಾಕ್ಷಮ ಅಂತ ಆಡ್ಕೋತಾರೆ. ಯಾತಕ್ಕೆ ಅಂತಂದ್ರೆ ಈ ಒಂದು ಹ್ಯಾಬಿಟ್ಸ್ ನಮ್ ಜನಗಳಲ್ಲಿ ಸ್ವಲ್ಪ ಇಟ್ ಇಸ್ ವೆರಿ ಪ್ರೆವೆಲೆಂಟ್. ಈ ಪ್ರೈವಸಿ ಅನ್ನೋ ಕಾನ್ಸೆಪ್ಟ್ ಅರ್ಥನೂ ಆಗಲ್ಲ, ಅರ್ಥ ಮಾಡಿಸಿದ್ರು ಪಾಲನೆ ಮಾಡೋದಕ್ಕೆ ಜನ ತುಂಬಾ ಕಷ್ಟ ಪಡ್ತಾರೆ. ಬಟ್ ಇಟ್ ಇಸ್ ಅ ವೆರಿ ಎನ್ಲೈಟೆಂಡ್ ಕಾನ್ಸೆಪ್ಟ್. ಅಂಡ್ ನಮ್ಮ ಒಂದು ಮೂಲಭೂತ ಹಕ್ಕುಗಳು ಅಂತ ನಾವ್ ಏನ್ ಹೇಳ್ತೀವಿ, ಫಂಡಮೆಂಟಲ್ ರೈಟ್ಸ್ ಅಂತ, ಪ್ರೈವಸಿ ಈಸ್ ಫಂಡಮೆಂಟಲ್ ಟು ಫಂಡಮೆಂಟಲ್ ರೈಟ್ಸ್. ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆ ಪ್ರೈವಸಿಗೆ ನಮ್ಮ ಒಂದು ಸಂವಿಧಾನದ ಒಂದು ಕಲ್ಚರ್ ಅಲ್ಲಿ. ಪ್ರೈವಸಿ ರೈಟ್ ಅಥವಾ ಖಾಸಗಿ ಹಕ್ಕು ಅಂತಂದ್ರೆ ಇಟ್ ಇಸ್ ಬೇಸಿಕಲಿ 3 ಸ್ಟೇಟ್ಮೆಂಟ್ಸ್. ಒಂದು, ನನ್ನ ದೇಹ ನನ್ನ ಮನಸ್ಸು ನನ್ನ ಸ್ವತ್ತು. ಎರಡನೇದು, ನನ್ನ ದೇಹ ಮತ್ತೆ ನನ್ನ ಮನಸ್ಸು ನನ್ನ ಸ್ವತ್ತಾಗಿರೋದ್ರಿಂದ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಅದಕ್ಕೆ ಯಾವುದೇ ರೀತಿ ಹಾನಿ ಉಂಟಾಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನನಗೆ ಪೂರ್ತಿ ಹಕ್ಕಿದೆ. ಮೂರನೇದು, ಈ ಒಂದು ಸ್ವತ್ತಿಗೆ ಏನು ಡ್ಯಾಮೇಜ್ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೋಸ್ಕರ ನನ್ಗೆ ಕಾನೂನಿನ ಕಣ್ಣಲ್ಲಿ ಗಡಿ ರೇಖೆಗಳನ್ನ ಹಾಕೋದಕ್ಕೆ ಕೂಡ ಹಕ್ಕಿದೆ. ಸೊ ಎಸೆನ್ಷಿಯಲಿ ನಾನು ಹೇಳ್ಬೇಕು ಅಂತಂದ್ರೆ, ವೆನ್ ವಿ ಥಿಂಕ್ ಆಫ್ ಸಮಥಿಂಗ್ ಆಸ್ ವ್ಯಾಲ್ಯೂಬಲ್, ಫಾರ್ ಎಕ್ಸಾಂಪಲ್ ನಮ್ದು ಆಪಲ್ ಐಫೋನ್ ಇರ್ಬೋದು ಅಥವಾ ಮನೆಯಲ್ಲೋ ಒಂದು ಒಡವೆ ಇರ್ಬೋದು, ನಾವು ಸೇಫ್ ಆಗಿ ಅದನ್ನ ಒಂದು ಯಾರಿಗೂ ಸಿಗ್ದಾರಂತ ಜಾಗದಲ್ಲಿ ಅಥವಾ ಕಳೆದೋಗ್ದಾರಂತ ಜಾಗದಲ್ಲಿ ಇಡ್ತೀವಿ. ಯಾತಕ್ಕೆ ಅಂದ್ರೆ ವಿ ಡೋಂಟ್ ವಾಂಟ್ ಎನಿಬಡಿ ಟು ಆಕ್ಸೆಸ್ ಇಟ್ ವಿತೌಟ್ ಅವರ್ ಪರ್ಮಿಷನ್. ಅದೇ ರೀತಿನಲ್ಲಿ ಕಾನೂನಿನ ಕಣ್ಣಲ್ಲಿ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಮನಸ್ಸಿಗೆ ಅದೇ ರೀತಿ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಕಾನೂನು. ಸೊ ಇದಕ್ಕೆ ನಾವು ಖಾಸಗಿ ಹಕ್ಕು ಅಥವಾ ಪ್ರೈವಸಿ ಅಂತ ಹೇಳ್ತೀವಿ. ಪ್ರೈವಸಿ ಅಂತ ನಾವು ಮಾತಾಡಿದಾಗ ಬೇರೆ ಬೇರೆ ತರಹ ಪ್ರೈವಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಟೆಲೆಕ್ಚುಯಲ್ ಪ್ರೈವಸಿ. ಇವಾಗ ನಾವು ನೀವು ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಒಂದು ವಿಚಾರಗಳು ಏನಿದೆ, ನಂದು ಒಂದು ಇಂಟೆಲೆಕ್ಚುಯಲ್ ಎಕ್ಸ್ಪೀರಿಯನ್ಸಸ್ ಏನಿದೆ, ನನ್ನ ಒಂದು ವಿಸ್ಡಮ್ ಏನಿದೆ, ನಾನ್ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಬಟ್ ನನಗೆ ನಿಮ್ ಜೊತೆ ಹಂಚ್ಕೊಳ್ಳೋದೇ ಬೇರೆದಕ್ಕೂ ಕೂಡ ಕಾನೂನಲ್ಲಿ ಹಕ್ಕಿದೆ, ಇಂಟೆಲೆಕ್ಚುಯಲ್ ಪ್ರೈವಸಿ. ಐ ಹ್ಯಾವ್ ಅ ರೈಟ್ ನಾಟ್ ಟು ಶೇರ್ ಮೈ ಇಂಟೆಲೆಕ್ಟ್ ವಿತ್ ಎನಿಬಡಿ. ಸೊ ಅದೇ ರೀತಿ ಎಮೋಷನಲ್ ಪ್ರೈವಸಿ. ನಾವು ನೀವು ಇಂಟೆಲೆಕ್ಚುಯಲ್ ಡಿಸ್ಕಷನ್ ತುಂಬಾ ಮಾಡ್ಬೋದು, ವಿಚಾರಗಳನ್ನ ಹಂಚ್ಕೋಬಹುದು, ಆದ್ರೆ ನಮ್ಮ ಭಾವನೆಗಳನ್ನ ನಾವು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇದಕ್ಕೆ ನಾವು ಎಮೋಷನಲ್ ಪ್ರೈವಸಿ ಅಂತ ಹೇಳ್ತೀವಿ. ಬಾಡಿಲಿ ಪ್ರೈವಸಿ. ಇವಾಗ ಹೆಂಗಸರಿಗೆ ಸಂಬಂಧಪಟ್ಟ ಹಾಗೆ ಅಬಾರ್ಷನ್ ಸಂಬಂಧಪಟ್ಟಂಗೆ US ಅಲ್ಲಿ ತುಂಬಾ ಡಿಬೇಟ್ಗಳು ನಡೀತಾ ಇದೆ. ಆದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಸರಿಗೆ ಒಂದು ಅಬಾರ್ಷನ್ ವಿಷಯಕ್ಕೆ ಬಂದಾಗ
ದ ಫೈನಲ್ ಚಾಯ್ಸ್ ಇಸ್ ವಿತ್ ದ ಲೇಡಿ ಓನ್ಲಿ, ನೋಬಡಿ ಎಲ್ಸ್ ಹ್ಯಾಸ್ ಅ ಸೇ. ಸೊ ಅವರ ದೇಹಕ್ಕೆ ಏನು ಆಗುತ್ತೆ ಅನ್ನೋದಕ್ಕೆ ಅವ್ರಿಗೆ ಪೂರ್ತಿ ಹಕ್ಕಿದೆ. ನಮ್ಮ COVID-19 ಸಿಚುವೇಶನ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಂದ್ರೆ, ಗವರ್ಮೆಂಟ್ ಆದವರು ನಮ್ಗೆ ಫೋರ್ಸ್ಫುಲ್ ಆಗಿ ವ್ಯಾಕ್ಸಿನೇಷನ್ ಕೊಡ್ಬೋದಾ ಕೊಡಬಾರ್ದಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾಗಿರೋ ಪ್ರೈವಸಿ ಕಾನ್ಸೆಪ್ಟ್ ಏನು ಅಂತಾರೆ, ಬಾಡಿಲಿ ಪ್ರೈವಸಿ. ಸೊ ಅದೇ ರೀತಿ ಡೇಟಾ ಪ್ರೈವಸಿ ಅಂತ ಕೂಡ ಬರುತ್ತೆ. ಇವಾಗ ನಿಮ್ದು ಫೋನ್ ಅಲ್ಲಿ ನೀವು ವಾಟ್ಸ್ಆಪ್ ಅಲ್ಲಿ ಮಾತಾಡ್ತಾ ಇರ್ತೀರಾ. ಸೊ ವಾಟ್ಸ್ಆಪ್ ಅಲ್ಲಿ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಯಾವ್ದೋ ಒಂದು ಜೋಕನ್ನ ಕಳಿಸಿದಾಗ ಅದನ್ನ ಬೇರೆ ಯಾರೋ ಥರ್ಡ್ ಪಾರ್ಟಿ ನಿಮ್ ಪರ್ಮಿಷನ್ ಇಲ್ಲದೆ ನೀವು ಅದನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ಇದಕ್ಕೆ ನಾವು ಡೇಟಾ ಪ್ರೈವಸಿ ಅಂತ ಹೇಳ್ತೀವಿ. ಸೊ ಈ ತರ ಒಂದು ನನ್ನ ದೇಹ ಮತ್ತೆ ನನ್ನ ಸ್ವತ್ತು ಆಗಿರೋದ್ರಿಂದ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಡ್ಯಾಮೇಜ್ ಮಾಡೋದಕ್ಕೆ ಯಾರಿಗೇ ಆಗ್ಲಿ ನನ್ನ ಒಂದು ಒಪ್ಪಿಗೆ ಅಥವಾ ಕನ್ಸೆಂಟ್ ಇಲ್ಲದೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿರಲ್ಲ. ಸೊ ನೀವು ನಮ್ಮ ಯಾವ್ದೇ ಕಾನೂನುಗಳನ್ನು ತಗೊಳ್ಳಿ, ಇವಾಗ ದೇಹನ ಸಂರಕ್ಷಣೆ ಮಾಡೋದಕ್ಕೆ ನಮ್ಮ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಸುಮಾರು ಕ್ರಿಮಿನಲ್ ಅಫೆನ್ಸ್ ಗಳು ಇರ್ಬೋದು, ಮರ್ಡರ್ ಇರ್ಬೋದು, ರೇಪ್ ಅಫೆನ್ಸ್ ಇರ್ಬೋದು, ಅಥವಾ ಕಿಡ್ನಾಪಿಂಗ್ ಇರ್ಬೋದು. ಅದೆಲ್ಲ ಯಾತಕ್ಕೆ ಕ್ರಿಮಿನಲ್ ಅಫೆನ್ಸ್ ಅಂತಂದ್ರೆ ಇಟ್ ಅಫೆಂಡ್ಸ್ ಮೈ ರೈಟ್ ಆಫ್ ಪ್ರೈವಸಿ. ನನ್ನ ದೇಹನ ನನ್ನ ಪರ್ಮಿಷನ್ ಇಲ್ಲದೆ ಯಾರು ಮುಟ್ಟಿದ್ರೆ ಅವಾಗ ಅದು ಕಾನೂನಿನ ಕಣ್ಣಲ್ಲಿ ಅಪರಾಧ ಆಗುತ್ತೆ. ದೀಸ್ ಆರ್ ಆಲ್ ಎಸೆನ್ಷಿಯಲಿ ಬೇಸ್ಡ್ ಆನ್ ದ ರೈಟ್ ಆಫ್ ಪ್ರೈವಸಿ. ಸೊ ಈ ಖಾಸಗಿ ಹಕ್ಕು ಅಂತ ಏನಿದೆ ಅದು ಎಲ್ಲಾ ಮೂಲಭೂತ ಹಕ್ಕುಗಳದು ಒಂದು ಫೌಂಡೇಶನ್ ಆಗಿರುವಂತ ಹಕ್ಕು. ಆದ್ರೆ ನಮ್ದು ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ ಎಷ್ಟಿದೆ ಈ ಒಂದು ರೈಟಿಗೆ ಸಂಬಂಧಪಟ್ಟಾಗೆ ಅಂತಂದ್ರೆ, ನಮ್ಮ ಸುಮಾರು ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಪ್ರೈವಸಿ ರೈಟಿಗೆ ಒಂದು ಸೆಪರೇಟ್ ವರ್ಡ್ ಕೂಡ ಇಲ್ಲ. So that is the challenge that the law is trying to address now through legislation. ಸರ್ ನೀವು ಹೇಳಿದ್ರಲ್ವಾ ನನ್ನ ದೇಹ ನನ್ನ ಮನಸ್ಸು ಅದ್ರ ಮೇಲೆ ನನಗೆ ಪ್ರೈವಸಿ ಇರಬೇಕು ಅಂತ. ಬಟ್ ಈಗ ಕೆಲವು ಸಲ ಅದಕ್ಕೆ ಯು ಕೆನಾಟ್ ಟೇಕ್ ಇಟ್ 100% ಅಲ್ವಾ. ಈಗ ಹೆಂಗಂದ್ರೆ ನಂದೊಂದು ಬೈಕ್ ಇದ್ರೆ ಅದು ನನ್ನ ಸ್ವತ್ತು, ಅದನ್ನ ಯಾರು ಮುಟ್ಬಾರ್ದು. ಬಟ್ ನಾನು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಅದನ್ನ ಮುಟ್ಬೋದು. ಸೊ ಅವಾಗ ಇಟ್ ಗೆಟ್ಸ್ ಎಕ್ಸೆಂಪ್ಟೆಡ್ ಅಲ್ವಾ. ಹಂಗೇನೆ ಈಗ ಸಪೋಸ್ ಇದು ವ್ಯಾಕ್ಸಿನೇಷನ್ ತಗೊಳ್ಳಿ, ಕೋವಿಡ್ ಮೇ ನಾಟ್ ಬಿ ದಟ್ ಗ್ರೇವ್, ಬಟ್ ಈಗ ಯಾವ್ದೋ ಒಂದು ವ್ಯಾಕ್ಸಿನೇಷನ್ ತಗೊಳ್ದಿದ್ರೆ ಬರೀ ಅವನಿಗೆ ಮಾತ್ರ ಹಾರ್ಮ್ ಆಗಲ್ಲ, ಸುತ್ತಮುತ್ತ ಇರೋರಿಗೆಲ್ಲ ಹಾರ್ಮ್ ಆಗ್ಬೋದು ಅಂತ ಇರುವಾಗ ದೇರ್ ಮೇ ಬಿ ಪಾಸಿಬಿಲಿಟಿ ದಟ್ ಅವನ್ನ ಫೋರ್ಸ್ಫುಲಿ ಕೊಡ್ಬೇಕಾಗ್ಬೋದಾದಂಥದ್ದು. ಸೊ ಅವಾಗ ಇದು ವೈಲೇಟ್ ಆಗುತ್ತೆ. ಸೊ ಆ ಎರಡು ಕಾಂಟ್ರಾಡಿಕ್ಟರಿ ಲಾಸ್ ಹೇಗೆ ವರ್ಕ್ ಆಗುತ್ತೆ? ಪರ್ಫೆಕ್ಟ್. ಸೊ ಇವಾಗ ನಾವು ಖಾಸಗಿ ಹಕ್ಕು ಅಥವಾ ಪ್ರೈವಸಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸುಮಾರು ಸತಿ ಒಂದು ಉದಾಹರಣೆ ತಗೊಳ್ಳೋಣ. ಡೊಮೆಸ್ಟಿಕ್ ವೈಲೆನ್ಸ್. ನೀವು ಗಂಡ ಒಬ್ಬ ಹೆಂಡತಿಗೆ ತುಂಬಾ ಹೊಡಿತಾ ಇದ್ರೆ ಯಾರು ಅದ್ರ ಬಗ್ಗೆ ಏನಾರ ಮಾಡಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ನಮ್ಮನೆ ವಿಷಯ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಕರೆಕ್ಟ್ ತಾನೆ? ಸೊ ಕಾನೂನು ಈಗ ಸಂವಿಧಾನದ ಕಲ್ಚರ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು, ಈ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವರಿಗೆ ಅರ್ಥ ಆಗಿದೆ. ಸೊ ಅದಕ್ಕೆ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಅದ್ರಲ್ಲೇ ಅವ್ರ ಖಾಸಗಿ ಹಕ್ಕು ಬಗ್ಗೆ ಇಷ್ಟೆಲ್ಲ ಅವ್ರು ಹೇಳಿರೋದು. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಖಾಸಗಿ ಹಕ್ಕು ಅನ್ನೋದು ಆಬ್ಸಲ್ಯೂಟ್ ರೈಟ್ ಅಲ್ಲ, ಇಟ್ ಇಸ್ ಅ ಕಂಡೀಷನಲ್ ರೈಟ್. ಸೊ ಒಂದಿಷ್ಟು ಸಂದರ್ಭಗಳಲ್ಲಿ ಈ ಪ್ರೈವಸಿ ರೈಟ್ ಅನ್ನ ವೈಲೇಟ್ ಮಾಡೋದಕ್ಕೆ ಹಕ್ಕು ಬರುತ್ತೆ ಸ್ಟೇಟ್ಗೆ. ಎಂತ ಸಂದರ್ಭದಲ್ಲಿ ಅಂತಂದ್ರೆ, ಒಂದು, ದೇರ್ ಮಸ್ಟ್ ಬಿ ಎ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್. ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್ ಅಂತಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಹೆಲ್ತ್, COVID-19 ಪ್ಯಾಂಡಮಿಕ್ ತುಂಬಾ ಒಂದು ಪರ್ವೇಸಿವ್ ರೀತಿನಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ ಇಂಥ ಟೈಮಲ್ಲಿ ಹೆಲ್ತ್ ಕೇರ್ ಅನ್ನ ಎನ್ಶೋರ್ ಮಾಡೋದಕ್ಕೋಸ್ಕರ ದ ಸ್ಟೇಟ್ ಹ್ಯಾಸ್ ಎ ಡ್ಯೂಟಿ. ಅದಕ್ಕೆ ನಾವು ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಈ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್ ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಒಂದು ಕಾನೂನನ್ನ ಅವರು ಜಾರಿಗೆ ತಂದು, ಆ ಕಾನೂನು ನಮ್ಮ ಮೂಲಭೂತ ಹಕ್ಕುಗಳನ್ನು ಯಾವುದೇ ರೀತಿಯಲ್ಲಿ ವೈಲೇಟ್ ಮಾಡ್ಲಿಲ್ಲ ಅಂತಂದ್ರೆ ಈ ಒಂದು ರೀತಿಯಲ್ಲಿ ನಿಮ್ಮ ಖಾಸಗಿ ಹಕ್ಕನ್ನ ಅವರು ಇಂಟರ್ಫಿಯರ್ ಮಾಡ್ಬೋದು ಅಂತ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದ್ದಾರೆ. ಸೊ ದೇರ್ ಆರ್ 3 ರಿಕ್ವೈರ್ಮೆಂಟ್ಸ್. ಒಂದು, ದೇರ್ ಮಸ್ಟ್ ಬಿ ಎ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್. ಎರಡನೇದು, ಆ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್ ನ ಅಡ್ರೆಸ್ ಮಾಡೋದಕ್ಕೆ ಒಂದು ಕಾನೂನನ್ನು ಅವರು ಜಾರಿಗೆ ತರಬೇಕಾಗುತ್ತೆ. ಆ ಕಾನೂನು ಏನ್ ಜಾರಿಗೆ ತರ್ತಾರೆ ಅದು ನಮ್ಮ ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು, ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಇರ್ಬೋದು. ಅದನ್ನ ಯಾವ್ದನ್ನು ಕೂಡ ವೈಲೇಟ್ ಮಾಡಬಾರ್ದು. ಈ 3 ಕಂಡೀಷನ್ಸ್ ಮೀಟ್ ಆಯ್ತು ಅಂತಾರೆ ನಿಮ್ಮ ಖಾಸಗಿ ಹಕ್ಕುಗಳನ್ನ ಈ ಸ್ಟೇಟ್ ಏನಿದೆ ಅದನ್ನ ಅವರು ಇಂಟರ್ಫಿಯರ್ ಮಾಡಿ ನಿಮ್ಮ ಇಚ್ಛೆ ವಿರುದ್ಧವಾಗಿ ಅವರು ನಡ್ಕೊಳ್ಳೋದಕ್ಕೆ ಪೂರ್ತಿ ಹಕ್ಕು ಬರುತ್ತೆ. 14, 19, 21 ಅದೇನು ಅಂತ ಹೇಳ್ತೀರಾ ಶಿವ, ಪ್ಲೀಸ್? ಶೋರ್. ಸೊ ಆರ್ಟಿಕಲ್ 14 ಅಂತಂದ್ರೆ ರೈಟ್ ಆಫ್ ಈಕ್ವಾಲಿಟಿ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಅಂಡರ್ ಲಾ. ಸೊ ಈ ಸಮಾನತೆ ಒಂದು ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಆರ್ಟಿಕಲ್ 14 ನಲ್ಲಿ ನಾವು ಹೇಳ್ತೀವಿ. ಆರ್ಟಿಕಲ್ 19 ಅಂತಂದ್ರೆ ನಿಮ್ದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಆಕ್ಯುಪೇಷನ್, ಇವೆಲ್ಲ ನಿಮ್ಗೆ ಆರ್ಟಿಕಲ್ 19 ನಲ್ಲಿ ಬರುತ್ತೆ. ಸೊ ಆರ್ಟಿಕಲ್ 21 ಅಂತಂದ್ರೆ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸೊ ಈ ಒಂದು ಇದಕ್ಕೆ ನಾವು ಕಾನೂನಲ್ಲಿ ಹೋಲಿ ಟ್ರಿನಿಟಿ ಅಂತ ಹೇಳ್ತೀವಿ.
ಸೊ 3 ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್ ನಮ್ಮ ಸಂವಿಧಾನದಲ್ಲಿ ಈ 3 ಆಗುತ್ತೆ. ಇದ್ರದ್ದು ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಸ್ಟೇಟ್ ಏನೇ ಒಂದು ಕ್ರಮ ತಗೊಳ್ಳಿ, ಏನೇ ಒಂದು ಕಾನೂನಿಗೆ ತರಲಿ, ಅದನ್ನ ಅವರು ರೀಸನಬಲ್ ಆಗಿ ಯೋಚನೆ ಮಾಡಿ ಜಾರಿಗೆ ತರಬೇಕು ಹಕ್ಕಿದೆ ಹೊರತು ಆರ್ಬಿಟ್ರರಿ ಆಗಿ ಅವ್ರಿಗೆ ಬೇಕಾಬಿಟ್ಟಿ ಹೆಂಗ್ ಬೇಕೋ ಹಂಗೆ ಒಂದು ಕಾನೂನು ತರೋದಕ್ಕೆ ಅವರಿಗೆ ಸಂವಿಧಾನದಲ್ಲಿ ಪವರ್ ಇಲ್ಲ. ಸೊ ಪ್ರೈವಸಿ ರೈಟ್ಸ್ ಕೂಡ ಈ ಒಂದು 3 ಫಂಡಮೆಂಟಲ್ ರೈಟ್ಸ್ ಕೆಳಗಡೆನೆ ಈ ಪ್ರೈವಸಿ ರೈಟ್ ಕೂಡ ಬರುತ್ತೆ. ಸೊ ಈಗ ಡೆತ್ ಸೆಂಟೆನ್ಸ್ ತಗೊಂಡ್ರೆ ಅದು ವೈಲೇಟ್ ಮಾಡುತ್ತಲ್ವಾ ಆರ್ಟಿಕಲ್ 21? ಸೊ ಮತ್ತೆ ಆ 3 ಕಂಡೀಷನ್ಸ್ ಬರುತ್ತೆ. ಒಂದು, ಅಪರಾಧನ ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ಅಪರಾಧ ನಡೆದಾಗ ಪನಿಷ್ಮೆಂಟ್ ಕೊಡೋದು ಏನಿದೆ, ದಟ್ ಈಸ್ ಅ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್. ಆ ಕಂಪೆಲಿಂಗ್ ಸ್ಟೇಟ್ ಇಂಟ್ರೆಸ್ಟ್ ನ ಅಡ್ರೆಸ್ ಮಾಡೋದಕ್ಕೆ ಕಾನೂನಲ್ಲಿ ಒಂದು ಸ್ಪೆಷಲ್ ಆಗಿ ಕಾನೂನು ತಂದಿದ್ದಾರೆ. ಅದು ನಮ್ಮ ಇಂಡಿಯನ್ ಪೀನಲ್ ಕೋಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕ್ರಿಮಿನಲ್ ಸ್ಟ್ಯಾಚ್ಯೂಟ್ ಇರ್ಬೋದು. ಸೊ ಆ ಕ್ರಿಮಿನಲ್ ಸ್ಟ್ಯಾಚ್ಯೂಟ್ ಗಳನ್ನ, ಡೆತ್ ಸೆಂಟೆನ್ಸ್ ನ ಆಗ್ಲೇ ಸುಪ್ರೀಂ ಕೋರ್ಟ್ ಮುಂದೆ ಸುಮಾರು ಸತಿ ಬಂದಾಗ ಅವರು ಅದು ಆರ್ಟಿಕಲ್ 14 ಇರ್ಬೋದು, 19 ಇರ್ಬೋದು, 21 ಆಫ್ ದ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡಲ್ಲ ಅಂತಾನೆ ಹೇಳಿರೋದು. ಸೊ ಈ ಎಲ್ಲಾ ಕಾರಣದಿಂದ ಡೆತ್ ಸೆಂಟೆನ್ಸ್ ಕೊಡೋದಕ್ಕೆ ಸ್ಟೇಟಿಗೆ ಹಕ್ಕು ಬರುತ್ತೆ, ಪ್ರೈವಸಿ ವಿರುದ್ಧವಾಗಿ ಆಗಲ್ಲ ಅದು. ಅಶೋಕ್, ಒಂದು ಪ್ರಶ್ನೆ, ಈ ಪ್ರೈವಸಿ ಲಾಸ್ ಎಲ್ಲ ಯಾವಾಗ ಜಾರಿಗೆ ಬಂತು, ಎಲ್ಲಿಂದ ನಮ್ಗೆ ಸ್ಫೂರ್ತಿ ಸಿಕ್ಕಿದೆ ಈ ಕಾನೂನುಗಳಿಗೆ? ಮತ್ತೆ ನಮ್ಮ ಭಾರತೀಯ ಕಾನೂನನ್ನ ಬೇರೆ ದೇಶದ ಕಾನೂನುಗಳಕ್ಕೆ ಕಂಪೇರ್ ಮಾಡಿದ್ರೆ ನಾವು ಹೆಂಗಿದೀವಿ? ದಯವಿಟ್ಟು ನೀವು ಪಾಕಿಸ್ತಾನ್, ಸೊಮಾಲಿಯಾ, ಅಫ್ಘಾನಿಸ್ತಾನ್ ಲಾಸ್ ನ ಕಂಪೇರ್ ಮಾಡ್ಬೇಡಿ, ಮಿಕ್ಕಿದ್ದು ಲೆಟ್ಸ್ ಗೋ ಟು ಯುರೋಪ್ ಅಂಡ್ ಅಮೆರಿಕಾ. ಓಕೆ, ಸೊ ಇಲ್ಲಿ ಒಂದು ನಾನು ನಿಮ್ಗೆ ಹೇಳ್ತಾ ಇರೋ ಹಾಗೆ ನಮ್ಮ ಒಂದು ಭಾಷೆಗಳಲ್ಲಿ ಪ್ರೈವಸಿ ರೈಟಿಗೆ ಒಂದು ಸೆಪರೇಟ್ ವರ್ಡ್ ಇಲ್ಲ. ನಾವು ಖಾಸಗಿ ಹಕ್ಕು ಅಂತ ಹೇಳ್ಬಿಟ್ಟು ಅದನ್ನ ಕ್ಲಾಸಿಫೈಡ್ ಆಸ್ ಸ್ಪೆಷಲ್ ರೈಟ್. ಸೊ ಅದೇ ಕಾರಣದಿಂದ ಪ್ರೈವಸಿಗೋಸ್ಕರ ಸ್ಪೆಷಲ್ ಆಗಿ ನಮ್ದ್ರಲ್ಲಿ ಕಾನೂನು ಇದೆಯಾ ಅಂತಂದ್ರೆ, ಇಲ್ಲಿ ತನಕ ಕಾನೂನಲ್ಲಿ ಸ್ಪೆಷಲ್ ಪ್ರೊವಿಷನ್ ಇಲ್ಲ. ಅದಕ್ಕೆ ಇದನ್ನ ನಾವು ಪ್ರೈವಸಿ ರೈಟ್ ಅನ್ನು ಹೇಗೆ ಇನ್ಫರ್ ಮಾಡ್ತಾ ಇದ್ವಿ ಅಂತಂದ್ರೆ, ಸಂವಿಧಾನದಲ್ಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಏನಿದೆ, ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ, ನೋ ಪರ್ಸನ್ ಮೇ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಆಸ್ ಪರ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಇದು ಆರ್ಟಿಕಲ್ 21 ಎಕ್ಸಾಕ್ಟ್ ಟೆಕ್ಸ್ಟ್. ಸೊ ಆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ, ಹೈಕೋರ್ಟ್ ಆಗ್ಲಿ ಬೇರೆ ಬೇರೆ ಫಂಡಮೆಂಟಲ್ ರೈಟ್ ಗಳನ್ನ ಆಡ್ ಮಾಡ್ತಾ ಹೋಯ್ತು. ರೈಟ್ ಟು ಹೆಲ್ತ್ ಅಂತ ಕೇಳಿದ್ರೆ ಆರ್ಟಿಕಲ್ 21 ಅಲ್ಲಿ ಬರುತ್ತೆ. ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಅಗೇನ್ ಆರ್ಟಿಕಲ್ 21. ರೈಟ್ ಟು ಲೈವ್ಲಿಹುಡ್ ಆರ್ಟಿಕಲ್ 21. ರೈಟ್ ಟು ಡಿಗ್ನಿಟಿ ಆರ್ಟಿಕಲ್ 21. ಸೊ ಇದೇ ರೀತಿ ಕೋರ್ಟ್ ಅದು ನಮ್ಮ ಸಂವಿಧಾನದ ಶಿಲ್ಪಿಗಳು ಏನೇನಿದ್ರು ಅವ್ರದ್ದು ವಿಚಾರಗಳು ಮತ್ತೆ ಅವ್ರದ್ದು ಇಂಟೆಂಟ್ ಮತ್ತೆ ಈ ಸಂವಿಧಾನ ಏನು ಪರ್ಪಸ್ ಸರ್ವ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಅವ್ರು ಯೋಚನೆ ಮಾಡಿ ಈ ತರ ಸುಮಾರು ಮೂಲಭೂತ ಹಕ್ಕುಗಳನ್ನ ಆರ್ಟಿಕಲ್ 21 ನಲ್ಲಿ ಸುಪ್ರೀಂ ಕೋರ್ಟ್ ಆಗಿದ್ದೆ ಇನ್ಸರ್ಟ್ ಮಾಡ್ತಾ ಬಂತು. ಅದೇ ರೀತಿ ಒಂದು ಪ್ರೈವಸಿ ರೈಟ್ ನ ಅವರು ಇನ್ಸರ್ಟ್ ಮಾಡಿದ್ದಾರೆ. ಸೊ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯಾವುದು ಅಂತ ಅಂದ್ರೆ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಒಂದು ಜಡ್ಜ್ಮೆಂಟ್ ಬಂದ ಮೇಲೆ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ನಮ್ಮ ಒಂದು ಲೆಜಿಸ್ಲೇಚರ್ ಸುಮಾರು ಒಂದು 3-4 ಇಯರ್ಸ್ ಇಂದ ಡಿಬೇಟ್ ಮಾಡ್ತಾರೆ. ಈ ಒಂದು ಡೇಟಾ ಪ್ರೈವಸಿನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ. ಅವರು ಪ್ರಪೋಸ್ ಮಾಡಿರೋ ಅಂತ ಒಂದು ಲೆಜಿಸ್ಲೇಷನ್ ಏನಿದೆ, ಇಟ್ ಈಸ್ ಆಕ್ಚುಲಿ ಟ್ರೈಂಗ್ ಟು ರಿಫ್ಲೆಕ್ಟ್ ದಿ ಯುರೋಪಿಯನ್ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ GDPR ಅಂತ, ವಿಚ್ ಇಸ್ ಯೂಶಲಿ ಕನ್ಸಿಡರ್ಡ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಪ್ರೈವಸಿ ಲಾ ಅಂತ ನೋಡಿದ್ರೆ ನಾವು ಯಾವಾಗ್ಲೂ GDPR ಅನ್ನೇ ನೋಡ್ತೀವಿ ಯುರೋಪ್ ಅಲ್ಲಿ. ಯಾಕಂದ್ರೆ ಅದ್ರಂತ ಒಂದು ಎನ್ಲೈಟೆಂಡ್ ಮತ್ತೆ ತುಂಬಾ ಟಫ್ ಪ್ರೈವಸಿ ಲೆಜಿಸ್ಲೇಷನ್ ಇನ್ನೆಲ್ಲೂ ಇಲ್ಲ ಅಂತ. ಸೊ ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತ ಅಂದ್ಬಿಟ್ಟು ಅವ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬಿಲ್ ನ ಪ್ರಪೋಸ್ ಮಾಡಿದ್ದಾರೆ. ಬಟ್ ಆ ಬಿಲ್ ಇನ್ನೂ ಲೆಜಿಸ್ಲೇಷನ್ ಆಗಿಲ್ಲ. ಸೊ ಈ ಒಂದು ಇಂಟರ್ವೀನಿಂಗ್ ಪೀರಿಯಡ್ ಅಲ್ಲಿ ನಮ್ಮ ಒಂದು ಡೇಟಾ ಪ್ರೈವಸಿ ಅನ್ನೋ ವಿಷಯಕ್ಕೆ ಬಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಕೆಳಗಡೆ ಒಂದು ರೂಲ್ಸ್ ಇದೆ, ರೀಸನಬಲ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್ ಅಂಡ್ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್ ರೂಲ್ಸ್ ಅಂತ 2011 ಬಂತು. ಸೊ ಕರೆಂಟ್ಲಿ ದಿ ಓನ್ಲಿ ಲೆಜಿಸ್ಲೇಷನ್ ಇನ್ ಫೋರ್ಸ್ specifically addressing data privacy is this rules of 2011 under Information Technology Act. ಸೊ ಈ ಒಂದು ಕಾನೂನು ಬಿಟ್ರೆ ಬೇರೆ ಯಾವ್ದು ಕಾನೂನು ಇಲ್ಲಿ ತನಕ ಇಲ್ಲ. ಅದು ಒಂದೇ ಕಾರಣಕ್ಕೆ ಡಸಂಟ್ ಮೀನ್ ದಟ್ ನಿಮ್ಮ ಪ್ರೈವಸಿ ರೈಟ್ ಯಾರು ಕೂಡ ವೈಲೇಟ್ ಮಾಡ್ಬೋದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ದೇಹ ನನ್ನ ಸ್ವತ್ತು ಆಗಿರೋದ್ರಿಂದ ಯಾರು ನನ್ನ ಇಚ್ಛೆ ವಿರುದ್ಧವಾಗಿ ನಂಗೆ ಹೊಡೆಯೋಗಿಲ್ಲ. ಹೊಡೆದಾಗ ಅದು ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಅಸಾಲ್ಟ್ ಆಗುತ್ತೆ. ಸೊ ಆತರ ಬೇರೆ ಬೇರೆ ಸಿವಿಲ್ ಮತ್ತೆ ಕ್ರಿಮಿನಲ್ ಲಾಸ್ ಏನಿದೆ, ಪ್ರೈವಸಿ ರೈಟ್ಸ್ ಬೇರೆ ಬೇರೆ ತರ ವೈಲೇಷನ್ಗೆ ಬೇರೆ ಬೇರೆ ತರ ಕಾನೂನುಗಳಿದೆ. ಡೇಟಾ ಪ್ರೈವಸಿಗೆ ಸಂಬಂಧಪಟ್ಟಾಗ ಬಂದಾಗ ಈ 2011 ಲೆಜಿಸ್ಲೇಷನ್ ಒಂದೇ ಇರೋದು. ಅಶೋಕ್, ಯುರೋಪ್ ನೀವು ನೋಡಿದ್ರೆ ಇಟ್ಸ್ ಆಲ್ವೇಸ್ ಸೆನ್ಸಿಟಿವ್ ಅಲ್ವಾ ಟು ಡೇಟಾ ಪ್ರೈವಸಿ. GDPR ಆಗ್ಲಿ ಅಥವಾ ಅವರು
ಸುಮಾರು ವರ್ಷಗಳ ಹಿಂದೆ ಫೇಶಿಯಲ್ ಟ್ಯಾಗಿಂಗ್ ಅನ್ನ ಬ್ಯಾನ್ ಮಾಡಿದ್ರು ಯುರೋಪ್ ಅಲ್ಲಿ, ಡೇಟಾ ಪ್ರೈವಸಿ ಅಂತ. ಅಂದ್ರೆ ಸಾಮಾನ್ಯವಾಗಿ ನಾವು ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡಿರೋ ಕಾನೂನು ಆ ಕ್ರಮಗಳನ್ನೆಲ್ಲ ಅವ್ರು 5 ವರ್ಷ 8 ವರ್ಷ ಹಿಂದೆ ಮಾಡ್ತಾರೆ. ಅಫ್ಕೋರ್ಸ್ ಅವ್ರು ತಿನ್ನೋ ಬ್ರೇಕ್ಫಾಸ್ಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ, ಬಟ್ ಅದನ್ನ ಬಿಟ್ರೆ ಬೇರೆ ಏನೇನ್ ಡಿಫ್ರೆನ್ಸಸ್ ಇರುತ್ತೆ? ವಾಟ್ ಇಸ್ ಹಿಂಗೆ ವೈ ಆರ್ ದೇ ಸೋ ಅಹೆಡ್ ಆಫ್ ಸೋ ಮೆನಿ ಥಿಂಗ್ಸ್? ಇನ್ಫ್ಯಾಕ್ಟ್ ಅವ್ರು ಅಮೆರಿಕಾಗಿಂತ ದೇ ಆರ್ ಅಹೆಡ್ ಅಲ್ವಾ? ಪ್ರೈವಸಿ ವಿಷಯಕ್ಕೆ ಬಂದಾಗ ಅಮೆರಿಕಾ ಇಸ್ ನಾಟ್ ಅ ಮಾಡೆಲ್, because America has one of the most what do you say, lax privacy regulations, in the sense that if under very limited set of circumstances can a person assert his right of privacy there. So for example, ನಾನು ವಾಲಂಟರಿ ಆಗಿ ಫೇಸ್ಬುಕ್ ಅಲ್ಲಿ ಏನೋ ಒಂದು ಮಾಹಿತಿ ಕೊಟ್ಬಿಡ್ತೀನಿ, ಸೊ ಅದು ಇಡೀ ಜಗತ್ತಿಗೆ ಸಿಗೋ ಹಾಗೆ ನಾನು ಅದನ್ನ ಪಬ್ಲಿಷ್ ಮಾಡ್ತೀನಿ ಫೇಸ್ಬುಕ್ ಅಲ್ಲಿ. ಅಮೆರಿಕನ್ ಕಾನೂನು ಪ್ರಕಾರ ನಾನು ಇಡೀ ಜಗತ್ತಿಗೆ ಸಿಗೋ ಹಾಗೆ ಅದೊಂದು ಇನ್ಫಾರ್ಮೇಶನ್ ನಾನು ಇಂಟರ್ನೆಟ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಅದ್ರ ಮೇಲ್ಗಡೆ ನಾನು ಯಾವುದೇ ರೀತಿ ಪ್ರೈವಸಿ ರೈಟ್ಸ್ ಅನ್ನ ನಾನು ಅಸರ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ. ಯಾತಕ್ಕೆ ಅಂತಂದ್ರೆ ಅಮೆರಿಕನ್ ಕಾನೂನು ಪ್ರಕಾರ ನನಗೆ ಆ ಒಂದು ಕಂಟೆಂಟ್ ಏನ್ ಪಬ್ಲಿಷ್ ಮಾಡಿದೀನಿ, ಐ ಹ್ಯಾವ್ ನೋ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಆಫ್ ಪ್ರೈವಸಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಯುರೋಪಿಯನ್ GDPR ಅಲ್ಲಿ ಅಂತ ಒಂದು ಕಂಟೆಂಟ್ ಕೂಡ ಅವರು ಒಂದು ಸಂರಕ್ಷಣೆಯನ್ನ ಕೊಟ್ಟಿದ್ದಾರೆ. ಸೊ ಅಮೆರಿಕಾ ಇಸ್ ಬೈ ನೋ ಮೀನ್ಸ್ ದಿ ಶೈನಿಂಗ್ ಎಕ್ಸಾಂಪಲ್ ಆಫ್ ಪ್ರೈವಸಿ ರೈಟ್ಸ್ ಇನ್ ದ ವರ್ಲ್ಡ್. ಬಟ್ ಏನು ಅಂತಂದ್ರೆ ಈ ಒಂದು ಪ್ರೈವಸಿ ರೈಟ್ ಅಂತ ನಾವು ಯೋಚನೆ ಮಾಡಿದಾಗ ಇಟ್ ಇಸ್ ಅ ಫಂಕ್ಷನ್ ಆಫ್ ಕಲ್ಚರ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಒಂದು ಕಲ್ಚರ್ ಅಲ್ಲಿ ನೀವು ಈ ಪೇಟ್ರಿಯಾರ್ಕಿ ಅಂತ ನಾವ್ ಏನು ಹೇಳ್ತೀವಿ, ಪುರುಷ ಪ್ರಧಾನ ಸಮಾಜ ಅಂತ ನಾವ್ ಏನ್ ಹೇಳ್ತಾ ಇರ್ತೀವಿ, ಅದು ಹೇಗ್ ನಡ್ಕೊಳುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮಹಿಳೆ ಮೇಲೆ ಅತ್ಯಾಚಾರ ನಡೆಯುತ್ತೆ, ನಮ್ಮ ಒಂದು ಡಿಸ್ಕೋರ್ಸ್ ಅಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಹಾಕಿರೋ ಉಡುಗೊರೆ ಸರಿ ಇರ್ಲಿಲ್ಲ, ಅವಳು ರಾತ್ರಿ ತುಂಬಾ ಲೇಟ್ ಆಗಿ ಹೋಗಿದ್ಲು, ಈ ತರ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಆದ್ರೆ ಯಾರು ಕೂಡ ಏನ್ ಯೋಚನೆ ಮಾಡಲ್ಲ ಅಂತಂದ್ರೆ ಅವಳ ದೇಹ, ಅವಳ ಮನಸ್ಸು, ಅವಳ ಹಕ್ಕು ಅಂತ ಅವಳ ಸತ್ತು ಆಗಿರೋದ್ರಿಂದ ಅವಳ ಪರ್ಮಿಷನ್ ಇಂದ ಮುಟ್ಟಕ್ಕೆ ಅವನಿಗೆ ಹೆಂಗ್ ಬಂತು ಧೈರ್ಯ ಅಂತ ಯಾರು ಕೇಳಲ್ಲ. ಯಾತಕ್ಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಬೇರೆಯವ್ರದ್ದು ಜೀವನದಲ್ಲಿ ಇಂಟರ್ಫಿಯರ್ ಮಾಡೋದು ವಿ ಕನ್ಸಿಡರ್ ಇಟ್ ಅ ಫಂಡಮೆಂಟಲ್ ರೈಟ್, ರೈಟ್? ಸೊ ಅದಕ್ಕೆ ಮ್ಯಾರಿಟಲ್ ರೇಪ್ ಅನ್ನ ನಾವ್ ಇನ್ನೂ ಕ್ರಿಮಿನಲೈಸ್ ಮಾಡಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಗೆ ನಾವು ಸ್ಪೆಸಿಫಿಕ್ ಆಗಿ ಲೆಜಿಸ್ಲೇಷನ್ ತಂದಿದ್ದು 2005ರಲ್ಲಿ. ಸೊ ಈ ಎಲ್ಲ ಕಲ್ಚರಲ್ ಪ್ರಾಬ್ಲಮ್ಸ್ ಇಂದ ಈ ಪ್ರೈವಸಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇಟ್ ಹ್ಯಾಸ್ ನಾಟ್ ಫುಲ್ಲಿ ಎವಾಲ್ವ್ಡ್ ಇನ್ ಟು ದ ಕಂಟ್ರಿ. ನಾಳೆ ನೀವು ಒಂದು ಕಾನೂನನ್ನು ತರ್ತೀರಾ ಅನ್ಕೊಳ್ಳಿ ಜಾರಿಗೆ. ಇವಾಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಮಕ್ಳು ಇರ್ತಾರೆ, ಮಕ್ಳ ಹತ್ರ ಮೊಬೈಲ್ ಫೋನ್ಗಳಿರುತ್ತೆ. ಒಂದು 17-18 ವರ್ಷದ ಹುಡುಗಿ ಹತ್ರ ಒಂದು ಮೊಬೈಲ್ ಫೋನ್ ಇತ್ತು ಅಂತಂದ್ರೆ ನೀವ್ ಯಾರೋ ಪೇರೆಂಟಿಗೆ ಹೋಗ್ಬಿಟ್ಟು ನೀವ್ ಆ ಹುಡುಗಿ ಮೊಬೈಲ್ ಫೋನ್ ನಲ್ಲಿ ಇರೋ ಮೆಸೇಜ್ ಗಳನ್ನ ಅವಳ ಪರ್ಮಿಷನ್ ಇಲ್ಲದೆ ನೀವು ಓದೋ ಹಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಪೇರೆಂಟ್ಸ್ ಅದನ್ನ ಒಪ್ತಾರೆ? ಸೊ ಈ ಎಲ್ಲ ಒಂದು ಕಲ್ಚರಲ್ ಪ್ರಾಬ್ಲಮ್ಸ್ ಇಂದ ಪ್ರೈವಸಿ ಅನ್ನೋ ಕಾನ್ಸೆಪ್ಟ್ ಇಟ್ ಹಸ್ ನಾಟ್ ಫುಲ್ಲಿ ಎವಾಲ್ವ್ಡ್ ಇನ್ ದ ಕಂಟ್ರಿ. ಆದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ನೀವು ನೋಡ್ತಾ ಹೋಯ್ತು ಅಂತಂದ್ರೆ ಅವ್ರದ್ದು ಟೇಕ್ ಫಾರ್ ಎಕ್ಸಾಂಪಲ್ ದೇರ್ ಲಾಸ್ ಡೀಲಿಂಗ್ ವಿತ್ ಸೆಕ್ಷುವಲ್ ಅಸಾಲ್ಟ್. ನಮ್ ದೇಶದಲ್ಲಿ ಒಪ್ಪಿಗೆ ವಿರುದ್ಧವಾಗಿ ಸಂಭೋಗ ನಡೆದ್ರೆ ಅವಾಗ ಅದಕ್ಕೆ ನಾವು ಅತ್ಯಾಚಾರ ಅಂತ ಹೇಳ್ತೀವಿ. ಅಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಒಪ್ಪಿಗೆ ಅನ್ನೋದನ್ನ ಒಂದು ಬ್ರಾಡ್ ಆಗಿ ಡಿಫೈನ್ ಮಾಡಲ್ಲ, ದೇ ಆಲ್ಸೋ ಡಿಫೈನ್ ದ ಟರ್ಮ್ಸ್ ಆಫ್ ಕನ್ಸೆಂಟ್. ಫಾರ್ ಎಕ್ಸಾಂಪಲ್ ಅಪರಾಧಿ ಯಾರು ಇರ್ತಾನೆ ಅವನು ಸಂಭೋಗ ಒಪ್ಪಿಗೆಯಿಂದ ಆಗಿರ್ಬೋದು, ಆದ್ರೆ ಸಂಭೋಗದಲ್ಲಿ ಅವನು ಕಾಂಡಮ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಕೂಡ ಅವನಿಗೆ ಅತ್ಯಾಚಾರಕ್ಕೆ ಅವ್ರ ಪನಿಷ್ಮೆಂಟ್ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಸೊ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್ ಇಸ್ ಅ ಲೈಫ್ ಸ್ಟೈಲ್ ದೇರ್. ಇಲ್ಲಿ ನಮ್ಗೆ ಲೈಫ್ ಸ್ಟೈಲ್ ಅಲ್ಲಿ ಹ್ಯೂಮನ್ ರೈಟ್ಸ್ ಅಥವಾ ಫಂಡಮೆಂಟಲ್ ರೈಟ್ಸ್ ಇಲ್ಲ, ಎಲ್ಲ ಕಾನೂನಿನಲ್ಲಿ ಕಂಪಲ್ಸರಿ ಮಾಡಿದಾಗ ಮಾತ್ರ ನಾವು ಅದನ್ನ ಪಾಲನೆ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಪ್ರೈವಸಿ ಹ್ಯಾಸ್ ಬಿನ್ ಸ್ಲೋ ಟು ಎವಾಲ್ವ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕಲ್ಚರ್ ಅಲ್ಲಿ ಹ್ಯೂಮನ್ ರೈಟ್ಸ್ ಮತ್ತೆ ಪ್ರೈವಸಿ ಅನ್ನೋದು ನಿಮ್ಗೆ ಇದು ಬದಲಾಗ್ತಾ ಇದೆ ಅಂತ ಅನ್ಸುತ್ತಾ? ಸ್ಲೋಲಿ, ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ನಲ್ಲಿ. ಯಾಕಂದ್ರೆ ನನ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಆಯ್ತು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅದು ಕರಿಯರ್ ಶುರು ಮಾಡಿದ್ ಹೊಸರಲ್ಲಿ. ಅದಕ್ಕೆ ಅವ್ರ ಅಪ್ಪ ಇದ್ಕೊಂಡು ಏನಯ್ಯ ಎಷ್ಟು ಸಂಬಳ ಅಂದ್ರು. ಅದಕ್ಕೆ ನಮ್ಮ ಫ್ರೆಂಡ್ ಬೈದ ಅವನ್ಗೆ, ಏನಪ್ಪ ಈ ತರ ಪ್ರಶ್ನೆ ಕೇಳ್ತೀಯ ಅಂತ. ನಾನೇ ತಪ್ಪು ಕೇಳಿದ್ನು, ನಾನ್ ಸಂಬಳ ತಾನೇ ಕೇಳಿದ್ದು ಅಂದ್ರು. ಅಂದ್ರೆ ಆಕ್ಚುಲಿ ಹೆಂಗಂದ್ರೆ ದುಡ್ಡು ಕೇಳಿದ್ರೆ ತಪ್ಪು, ಸಂಬಳ ಕೇಳಿದ್ರೆ ದುಡ್ಡು ಕೇಳಿದ್ರೆ ತಪ್ಪು, ಸಂಬಳ ಕೇಳಿದ್ರೆ ಎಷ್ಟು ಕೇಳಿದ್ರೆ ತಪ್ಪಿಲ್ಲ ಅಂತ. No, I'm saying, are you seeing a change? Actually, yes and no. ಸೊ ನಮ್ದು ಒಂಥರ ಇಟ್ ಇಸ್ ಅ ಕಲ್ಚರ್ ಆಫ್ ಕನ್ವೀನಿಯನ್ಸ್. ಸೊ ನಮ್ಮ ಇಂಟ್ರೆಸ್ಟಿಗೆ ಯಾವಾಗ ಅದು ಹೆಲ್ಪ್ ಆಗುತ್ತೆ ಅವಾಗ ನಾವು ಬೇಕು ಅಂತಾರೆ ಪ್ರೈವಸಿನ ತುಂಬಾ ಒಂದು ಸ್ಟ್ರಾಂಗ್ ರೀತಿಯಲ್ಲಿ ನಾವು ಅಸರ್ಟ್ ಮಾಡ್ಕೋತೀವಿ. ದಿ ಕಾನ್ಸೆಪ್ಟ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಅಂಡ್ ಮ್ಯಾರಿಟಲ್ ರೇಪ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. The moment we talk about legislation to regulate marital rape or to criminalize marital rape,
ಫಸ್ಟ್ ಥಿಂಗ್ ದಟ್ ಎವ್ರಿಬಡಿ ಸೇಸ್ ಇಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಕಾನೂನು ಯಾಕೆ ತಲೆ ಹಾಕ್ಬೇಕು ಅಂತ, ರೈಟ್? ಸೊ ರೀಸೆಂಟ್ಲಿ ಅಡಲ್ಟ್ರಿ ವಾಸ್ ಆಲ್ಸೋ ಹೆಲ್ಡ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್. ಬಟ್ ನಮ್ಮ ಒಂದು ಕಾನೂನಿನ ಕಲ್ಚರ್ ಅಲ್ಲಿ ಅಂಟಿಲ್ ವೆರಿ ರೀಸೆಂಟ್ಲಿ ಇಫ್ ಅ ಮ್ಯಾನ್ ಎಂಡೆಡ್ ಅಪ್ ಹ್ಯಾವಿಂಗ್ an affair with a married woman, then he was liable for imprisonment, right? ಬಟ್ ಅಲ್ಲಿ ನಾವು ಪ್ರೈವಸಿನ ತರಲಿಲ್ಲ. ವಿ ನೆವರ್ ಸೆಡ್ ಅವ್ರವ್ರ ಮಧ್ಯದಲ್ಲಿರೋ ವಿಚಾರ ನಾವ್ ಯಾತಕ್ಕೆ ಅವ್ರಿಗೆ ಕ್ರಿಮಿನಲೈಸ್ ಮಾಡ್ಬೇಕು ಅಂತ. ಸೊ ಆನ್ ಒನ್ ಹ್ಯಾಂಡ್ ಮ್ಯಾರಿಟಲ್ ರೇಪ್ ಅನ್ನು ಇಲಿಗಲ್ ಮಾಡ್ಬೇಕು ಅಂತ ಹೋದಾಗ ಪ್ರೈವಸಿ ಅಂತ ಹೇಳ್ತೀವಿ, ಬಟ್ ಅಡಲ್ಟ್ರಿನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕು ಅನ್ನೋ ಟೈಮಲ್ಲಿ ನೋಬಡಿ ಸೇಸ್ ಇಟ್ ಇಸ್ ಪ್ರೈವಸಿ, ರೈಟ್? ಬಿಕಾಸ್ ದೆನ್ ಇಟ್ ಇಸ್ ಕನ್ವೀನಿಯಂಟ್, ದೆನ್ ವಿ ಕ್ಯಾನ್ ಟ್ರೀಟ್ ವಿಮೆನ್ ಲೈಕ್ ಶಾಟಿಲ್. ಸೊ ಈ ಒಂದು ಕಾರಣಗಳಿಂದ ಐ ಥಿಂಕ್ ದೆರ್ ಇಸ್ ಅ ಸರ್ಟನ್ ಹಿಪೋಕ್ರಸಿ ಟು ಅವರ್ ಪಬ್ಲಿಕ್ ಡಿಬೇಟ್ಸ್. ಸೊ ಹ್ಯಾಸ್ ದಟ್ ರಿಯಲಿ ಚೇಂಜ್ಡ್? ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಇವಾಗ್ಲೂ ನೀವು ನೋಡ್ತಾ ಹೋಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೈವಸಿ ರೈಟ್ ಬಂದಾಗ ಎಲ್ಲ ಖುಷಿ ಪಟ್ರು, ಖಾಸಗಿ ಹಕ್ಕು ನಮ್ಮ ದೇಶದಲ್ಲೂ ಬಂತು, ವಿ ಆರ್ ಆನ್ ಪಾರ್ ವಿತ್ GDPR ಅಂತ. ಅದೇ ಖಾಸಗಿ ಹಕ್ಕು ಆಧಾರದ ಮೇಲೆ LGBTQ ಕಮ್ಯುನಿಟಿ ಮೇಲೆ ನೀವು ದೌರ್ಜನ್ಯ ಮಾಡೋ ಹಾಗಿಲ್ಲ ಥ್ರೂ ಸೆಕ್ಷನ್ 377 ಅಂತ ಹೇಳಿದಾಗ ಪೀಪಲ್ ಡಿಡ್ ನಾಟ್ ಲೈಕ್ ಇಟ್, ರೈಟ್? ಬಟ್ ನನ್ನ ದೇಹ ನನ್ನ ಸ್ವತ್ತ ಆಗಿರೋದ್ರಿಂದ ಯಾವನಾರೋ ವ್ಯಕ್ತಿ ಇನ್ನೊಬ್ಬ ಈ ಸೇಮ್ ಸೆಕ್ಸ್ ಮ್ಯಾರೇಜ್ ಅಲ್ಲಿ ಎಂಟರ್ ಆಗಬೇಕು ಅಂತ ಇದ್ರೆ, ಹೌ ಇಸ್ ಇಟ್ ಅವರ್ ಪ್ರಾಬ್ಲಮ್? So privacy according to us is okay for certain things. It is not okay according to for some other situations. So ಈ ಒಂದು ಹಿಪೋಕ್ರಸಿ ಈಗಿನ ಜನರೇಷನ್ ಅಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಪ್ರಾಬಬ್ಲಿ ಸಕ್ಸೀಡಿಂಗ್ ಜನರೇಷನ್ ಇಟ್ ಮೈ ನಾಟ್ ಚೇಂಜ್. ಸೊ ಬಟ್ ಎಲ್ಲೆಲ್ಲಿ ಬೇಕೋ, ಇವಾಗ ಫಾರ್ ಎಕ್ಸಾಂಪಲ್ when the cops are asking legitimate questions to somebody who is probably reporting domestic violence, then you might probably hear the statement, hey, this is my privacy, why are you interfering, right? ಸೊ ಐ ಥಿಂಕ್ ವಿ ಆರ್ ಸ್ಟಿಲ್ ಅ ಲಾಂಗ್ ವೇ. ಇದು ನಮ್ಮ ಒಂದು ಮೂಲಭೂತ ಹಕ್ಕುಗಳು ಏನಿದೆ ಇನ್ನೂ ಸಂವಿಧಾನದಲ್ಲಿ ಅದು ಒಂದು ಟೆಕ್ಸ್ಟ್ ಆಗಿ ಉಳ್ಕೊಂಡಿದ್ಯಾ ಹೊರತು ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿ ಅದು ಇಟ್ ಹ್ಯಾಸ್ ನಾಟ್ ಪರ್ಕುಲೇಟೆಡ್. ಅಂಡ್ ಅಂಟಿಲ್ ದಟ್ ಹ್ಯಾಪನ್ಸ್ ಪ್ರೈವಸಿ ವಿಲ್ ಆಲ್ವೇಸ್ ಬಿ ಅ ಪ್ರಾಬ್ಲಮ್. ಅದು ಆಕ್ಚುಲಿ ಪ್ರಾಬ್ಲಮ್ ಅಂತ ಹೇಳ್ತೀರಾ? ಯಾಕಂದ್ರೆ ಈಗ ಯುರೋಪ್ ಅಲ್ಲಿ ಅವ್ರ ಮೈಂಡ್ ಸೆಟ್ ಇರೋದು ಲಾ ಆಗಿ ಕನ್ವರ್ಟ್ ಆಗುತ್ತೆ ಸ್ಲೋಲಿ. ಬಟ್ ಇಲ್ಲಿ ಲಾ ಬಂದು ವಿಚ್ ಇಸ್ ನಾಟ್ ಇನ್ ಸಿಂಕ್ ವಿತ್ ಪೀಪಲ್ಸ್ ಥಿಂಕಿಂಗ್. ಅದು ಕಾಂಟ್ರಡಿಕ್ಷನ್ ಅನ್ಸುತ್ತಾ? ಅಬ್ಸಲ್ಯೂಟ್ಲಿ. ಸೊ ಇದು ನಮ್ಮ ಅಂಬೇಡ್ಕರ್ ಅವರೇ ಹೇಳಿದ್ರು ಅನ್ಸುತ್ತೆ, ಡೆಮೋಕ್ರಸಿ ಇಸ್ ದ ಟಾಪ್ ಲೇಯರ್ ಆಫ್ ಅ ಸಾಯಿಲ್ ವಿಚ್ ಇಸ್ ಎಸೆನ್ಷಿಯಲಿ ಅನ್ಡೆಮೋಕ್ರಾಟಿಕ್ ಅಂತ. ಸೊ ನಮ್ದು ದೇಶದಲ್ಲಿ ಇಟ್ ಇಸ್ ಅನ್ ಅಕ್ವೈರ್ಡ್ ಟೇಸ್ಟ್. ಡೆಮೋಕ್ರಸಿ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಇಟ್ ಇಸ್ ನಾಟ್ ಇಂಗ್ರೇನ್ಡ್ ಇನ್ ಅವರ್ DNA. ಸೊ ಒಂದಿಷ್ಟು ವಿಷಯದಲ್ಲಿ ಬರ್ಬೋದು. ಫಾರ್ ಎಕ್ಸಾಂಪಲ್ ಭಗವದ್ಗೀತೆನಲ್ಲಿ ಒಂದು ವರ್ಸ್ ಬರುತ್ತೆ, ಏನೋ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಗವಿ ಹಸ್ತಿನಿ ಸುನಿಶೈವ ಸ್ವಾಪಾಕೇಶ ಪಂಡಿತ ಸಮದರ್ಶಿನಃ ಅಂತ. ಹಂಗಂದ್ರೆ ಎನ್ಲೈಟೆಂಡ್ ಪರ್ಸನ್ ಆಗಿರೋನು ಎಲ್ಲಾರನು ಸಮಾನವಾಗಿ ನೋಡ್ತಾನೆ ಅಂತ ನಮ್ಮ ಭಗವದ್ಗೀತೆನೂ ಬರೀತಾರೆ. ಆದ್ರೆ ಅದೇ ಭಗವದ್ಗೀತೆ ನೀವು ಚಾಂಟ್ ಮಾಡೋರು ನಾಳೆ ಯಾರೊಬ್ರು ದಲಿತರ ಮೇಲೆ ದೌರ್ಜನ್ಯ ಮಾಡಕ್ ಹೋಗ್ತಾರೆ. ಸೊ ಈ ತರ ಒಂದು ನಮ್ಮ ಕಾನ್ಸೆಪ್ಟ್ಸ್ ಏನಿದೆ ನಮ್ಮ ಫಿಲಾಸಫಿನಲ್ಲೂ ಇರ್ಬೋದು, ನಮ್ಮ ಒಂದು ಕಲ್ಚರಲ್ ಇರ್ಬೋದು, ನಮ್ಮ ರಿಲಿಜಿಯಸ್ ಟೆಕ್ಸ್ಟ್ ಅಲ್ಲಿ ಇರ್ಬೋದು, ಬಟ್ ಅದು ಎಲ್ಲಿ ಕನ್ವೀನಿಯಂಟೋ ಅಲ್ಲಿ ನಾವು ಯೂಸ್ ಮಾಡ್ಕೋತೀವಿ ಹೊರತು ಅದನ್ನ ನಾವು ಎಲ್ಲಿ ಇನ್ಕನ್ವೀನಿಯಂಟೋ ಅಲ್ಲಿ ನಾವು ಯೂಸ್ ಮಾಡಕ್ ಹೋಗಲ್ಲ. ಕಾನೂನು ಅದೇ ಪ್ರಾಬ್ಲಮ್. ಬಟ್ ಏನು ಅಂತಂದ್ರೆ ಕಾನೂನಲ್ಲಿ ಒಂದು ಲೆವೆಲ್ ಆಫ್ ಎನ್ಫೋರ್ಸ್ಮೆಂಟ್ ಇರುತ್ತೆ. ನೀವು ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನೋ ಒಂದು ಕಾನ್ಸಿಕ್ವೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಲೆಜಿಸ್ಲೇಷನ್ಗಳು ಬರೋದು ಬಹಳ ಇಂಪಾರ್ಟೆಂಟ್. ಬಟ್ ಆ ಲೆಜಿಸ್ಲೇಷನ್ ಅನ್ನ ಎನ್ಫೋರ್ಸ್ ಮಾಡೋದಕ್ಕೆ ಬೇಕಾಗಿರೋ ಒಂದು ಮೇನ್ ಕ್ಯಾರೆಕ್ಟರ್ ಏನು? ದಿ ಇಂಟೆಂಟ್ ಅಂಡ್ ದಿ ವಿಲ್. ಸೊ ಅದು ಎಲ್ಲಿಂದ ಬರಬೇಕು? ನಮ್ಮ ಪಾರ್ಲಿಮೆಂಟೇರಿಯನ್ಸ್ ಇಂದ ಬರಬೇಕು. If the parliament has to enforce a law that is unpopular, it may not bring them to power the next election. ಸೊ ಈ ಕಾರಣಕ್ಕೋಸ್ಕರ ತುಂಬಾ ಒಂದು ಉನ್ನತವಾದ ನಮ್ಮ ಲೆಜಿಸ್ಲೇಷನ್ಸ್ ಗಳು ಏನಿದೆ ಅದೆಲ್ಲ ದೇ ಆರ್ ನಾಟ್ ವರ್ಕಿಂಗ್ ಟುಡೇ ಓನ್ಲಿ ಫಾರ್ ದಟ್ ರೀಸನ್. ಎನ್ಫೋರ್ಸ್ಮೆಂಟ್ ಅಲ್ಲಿ ಸೀರಿಯಸ್ನೆಸ್ ಇಲ್ಲ. ಸೊ ನಾನು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಖಾಸಗಿ ಹಕ್ಕು ಅನ್ನೋ ವಿಷಯಕ್ಕೆ ಬಂದಾಗ ಮ್ಯಾರಿಟಲ್ ರೇಪ್ ಅನ್ನ ನೀವು ಕ್ರಿಮಿನಲೈಸ್ ಮಾಡಿ ಟ್ರೀಟ್ ಇಟ್ ಆನ್ ಪಾರ್ ವಿತ್ ಸೆಕ್ಷುವಲ್ ಅಸಾಲ್ಟ್ ಅಂತಾಗ ಪೀಪಲ್ ಸೈಟ್ ದಿ ರೀಸನ್ ಆಫ್ ಪ್ರೈವಸಿ, ಸೇಯಿಂಗ್ ಗಂಡ ಹೆಂಡತಿಗಳ ಮಧ್ಯೆ ನಡೆಯೋದಕ್ಕೆ ಕಾನೂನನ್ನ ನೀವು ತರಬಾರ್ದು ಇನ್ ದಟ್ಸ್ ಎರಾ ಅಂತ. But when you talk about how LGBTQ community also has the same right, a significant majority of the population came back and said, no, privacy cannot be an instrument to allow immoral activities in the country. So where it is convenient, like criminalizing adultery or not criminalizing marital rape, ellaru privacy right and tumba ಒಂದು they will praise it and they will cite it. It's the same as how some people said freedom of speech and expression should be extended even to Donald Trump. But when a liberal makes the same kind of tweet, then they say he should be banned from Twitter, right? So privacy right banda koda, there is a similar hypocrisy that you probably see, which is that we will use privacy for certain instances when it is convenient to our existing lifestyles,
But when it is inconvenient to our lifestyle, like for example, how you shouldn't look into your children's mobile phones and the messages without their consent, because even children have the right of privacy to some extent. Sudden ಆಗಿ ನಾವು ಪ್ರೈವಸಿ ರೈಟ್ ಅನ್ನ we will see it as an enemy. ಸೊ ಈ ಕಾರಣಗಳಿಂದ ನಂಗೆ ಐ ಥಿಂಕ್ ಪ್ರೈವಸಿ ಹ್ಯಾಸ್ ಬೀನ್ ಸ್ಲೋ ಟು ಎವಾಲ್ವ್. ಅಂಡ್ ಪ್ರೈವಸಿ ಎಸೆನ್ಸ್ ಏನು, ಇಫ್ ಯು ರಿಯಲಿ ಲುಕ್ ಎಟ್ ದ ಕಾನ್ಸೆಪ್ಟ್ ಆಫ್ ಬೌಂಡ್ರೀಸ್, ಗಡಿ ರೇಖೆಗಳನ್ನ ಹಾಕೋದಕ್ಕೆ ನಮ್ಗೆ ಹಕ್ಕಿದೆ ಅಂತ ನಾವ್ ಏನ್ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ರ್ಯಾಂಡಮ್ ಆಗಿ ಬಂದು ನಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೀವು ಕೊಡಿ ಅಂತಂದ್ರೆ ನೀವು ಕೊಡಲ್ಲ. ಯಾಕೆಂತಂದ್ರೆ ನಂಬಿಕೆ ಇಲ್ಲ. ಅದೇ ನಿಮ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ನಿಮ್ ಆಡಿಟರ್ ಆಗಿರ್ಬೋದು, ನೀವು ಅವ್ರು ಬಂದು ನಿಮ್ಗೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನಂಗೆ ಕೊಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಅಂತಂದಾಗ ನೀವು ಅದನ್ನ ಶೇರ್ ಮಾಡೋದಕ್ಕೆ ರೆಡಿ ಇರ್ತೀರಾ. ಯಾತಕ್ಕೆ ಅಂತಂದ್ರೆ ಸಂದರ್ಭ ಇದೆ ಅಥವಾ ಕಾಂಟೆಕ್ಸ್ಟ್ ಇದೆ, ಬಿಕಾಸ್ ದರ್ ಇಸ್ ಅ ರಿಕ್ವೈರ್ಮೆಂಟ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಎರಡನೇದು ನಂಬಿಕೆ ಇದೆ, ನಾನ್ ಕೊಡೋ ಒಂದು ಇನ್ಫಾರ್ಮೇಶನ್ ಮಿಸ್ಯೂಸ್ ಆಗಲ್ಲ ಅಂತ. ಮೂರನೇದು ಒಪ್ಪಿಗೆ ಇದೆ. ರೈಟ್, ನಾವು ಪ್ರೈವಸಿ ರೈಟ್ ಪ್ರಕಾರ ಈ ಒಂದು ಗಡಿ ರೇಖೆಗಳನ್ನ ನೀವು ಹೇಗ್ ಹಾಕ್ತಾ ಇದ್ದೀರಾ ಬಿಟ್ವೀನ್ ಸ್ಟ್ರೇಂಜರ್ ಹೂ ಡಸಂಟ್ ಗೆಟ್ ಆಕ್ಸೆಸ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂಡ್ ಯುವರ್ ಆಡಿಟರ್ ಹೂ ಗೆಟ್ಸ್ ಆಕ್ಸೆಸ್ ಟು ಬ್ಯಾಂಕ್ ಅಕೌಂಟ್, ಆ ಗಡಿ ರೇಖೆಗಳನ್ನ ನಿಮ್ಗೆ ಹಾಕೋದಕ್ಕೆ ಪೂರ್ತಿ ಹಕ್ಕಿದೆ ಅಂತ ನಿಮ್ಗೆ ಕಾನೂನಲ್ಲಿ ಹೇಳ್ತಾರೆ. ನೀವು ಅದನ್ನ ಜಸ್ಟಿಫೈ ಮಾಡೋ ಅವಶ್ಯಕತೆಗಳು ಕೂಡ ಇಲ್ಲ. ಯು ಕ್ಯಾನ್ ಬಿ ಅನ್ರೀಸನಬಲ್ ಸೇಯಿಂಗ್ ದಟ್ ಇವ್ರಿಗೆ ಒಪ್ಪಿಗೆ ಇದೆ, ಇವ್ರಿಗೆ ಜೊತೆಗೆ ನಂಗೆ ಒಪ್ಪಿಗೆ ಇಲ್ಲ ಅಂತ. ಇದನ್ನ ನೀವು ನಮ್ಮ ಸಮಾಜದಲ್ಲಿ ನೋಡಕ್ ಹೋಯ್ತು ಅಂತಂದ್ರೆ ಸುಮಾರು ಸತಿ ನೀವು ನಮ್ಮ ಹಾಡುಗಳಲ್ಲೇ ನೀವು ಕೇಳ್ಬೋದು, ಆ ಹುಡುಗಿ ಎಲ್ಲಾರ ಜೊತೆಗೆ ತಿರುಗ್ತಾ ಇದ್ಲು, ಎಲ್ಲಾರ ಜೊತೆ ಫ್ರೆಂಡ್ಲಿ ಆಗಿದ್ಲು, ನನ್ ಜೊತೆಗೆ ಯಾಕೆ ಇರಲ್ಲ ಅಂತ. ಯಾಕೆಂದ್ರೆ ಖಾಸಗಿ ಹಕ್ ಪ್ರಕಾರ ಅವಳಿಗೆ ಪೂರ್ತಿ ಹಕ್ ಇದೆ. ಅವ್ರು ಯಾರ ಜೊತೆಗೆ ಬೇಕಾರೋ ಓಡಾಡ್ಬೋದು, ಯಾರ ಜೊತೆಗೆ ಯಾವ್ದೇ ರೀತಿ ಅವಳು ಸಂಪರ್ಕಗಳನ್ನ ಬೆಳೆಸ್ಬೋದು. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಯಾರಿಗೂ ಹಕ್ಕಿಲ್ಲ. ಅದೇ ನಮ್ ಸಮಾಜ ಅದನ್ನ ಒಪ್ಪುತ್ತಾ? ಒಪ್ಪಲ್ಲ. ವಿ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಅ ಕಪಲ್ ಈವನ್ ಹೋಲ್ಡಿಂಗ್ ಹ್ಯಾಂಡ್ಸ್ ಇನ್ ಪಬ್ಲಿಕ್. So I think all these cultural problems have been slow to help privacy evolve. ಇವಾಗ ನಮ್ಮ ದೇಶದ ಒಂದು ರೇಪ್ ಪ್ರಾಬ್ಲಮ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ಪ್ರಾಬ್ಲಮ್ ಇರ್ಬೋದು, ವೈಲೆನ್ಸ್ ಪ್ರಾಬ್ಲಮ್ ಇರ್ಬೋದು, ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತಂದ್ರೆ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಪ್ರಾಕ್ಟಿಸ್ ಪ್ರೈವಸಿ ಆಸ್ ಅ ಲೈಫ್ ಸ್ಟೈಲ್. If we had practiced privacy as a lifestyle, rape or domestic violence would have never been a problem in this country to begin with. It would have never happened. ಸೊ ಅಶೋಕ್, ಇವಾಗ ಪ್ರೈವಸಿ ಅಥವಾ ಖಾಸಗಿ ಹಕ್ಕನ್ನ ಉಲ್ಲಂಘಿಸಿದರೆ ಶಿಕ್ಷೆ ಏನು? ಯಾವಾಗ ಕೈಗೆ ಕೊಳ ಬರುತ್ತೆ, ಯಾವಾಗ ಜೈಲ್ಗೆ ಹೋಗ್ತಾರೆ, ಅಥವಾ ಯಾವಾಗ ಕ್ರಿಮಿನಲ್ ಕೇಸು ಅಥವಾ ಸಿವಿಲ್ ಕೇಸ್ ಆಗತ್ತೆ? ಅಂಡ್ ಶುಡ್ ಬಿ ಜಸ್ಟ್ ಆಕ್ಚುಲಿ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಫ್ ಯು ಕ್ಯಾನ್ ಜಸ್ಟ್ ಗಿವ್ ಒನ್ ಸೆಂಟೆನ್ಸ್ ಈಚ್ ಆಫ್ ವಾಟ್ ಇಂಟೆಲೆಕ್ಚುಯಲ್ ಪ್ರೈವಸಿ, ಎಮೋಷನಲ್ ಪ್ರೈವಸಿ ಅಂಡ್ ಬಾಡಿಲಿ ಪ್ರೈವಸಿ, ರೈಟ್? ಅದು ದಟ್ ವಿಲ್ ಬಿ ಅ ಲಿಟಲ್ ಹೆಲ್ಪ್ಫುಲ್. Right. So for example, ಕರೆಂಟ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ನಿಮಗೆ ಪ್ರೈಮರಿಲಿ ಡೇಟಾ ಪ್ರಿವಸಿ ಅನ್ನೋ ವಿಷಯಕ್ಕೆ ಬಂದಾಗ there is only one law which prescribes a punishment, which is your Information Technology Act and the Sensitive Personal Information and Reasonable Security Practices rules. Okay, ಇದರಲ್ಲಿ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್ ಮಾತ್ರ ಅವರು ಸಂರಕ್ಷಣೆ ಕೊಟ್ಟಿದ್ದಾರೆ. ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್ ಅಂತಂದ್ರೆ ನಿಮ್ದು ಹೆಲ್ತ್ ಇನ್ಫಾರ್ಮೇಶನ್ ಇರ್ಬೋದು, ನಿಮ್ದು ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಇರ್ಬೋದು, ನಿಮ್ದು ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಇರ್ಬೋದು, ಇದನ್ನೆಲ್ಲ ಅವರು ಅದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ದಿಸ್ ಇಸ್ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಶನ್ ಅಂತ. ಅದನ್ನ ನಿಮ್ಮ ಒಪ್ಪಿಗೆ ವಿರುದ್ಧವಾಗಿ ಯಾರು ಕಲೆಕ್ಟ್ ಮಾಡಿ ಯೂಸ್ ಮಾಡ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಬಟ್ ಇಂಟೆಲೆಕ್ಚುಯಲ್ ಪ್ರೈವಸಿ, ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆಗೆ ನನ್ನ ವಿಚಾರಗಳನ್ನ ನಾನು ಹಂಚ್ಕೋತಾ ಇದ್ದೀನಿ, ಅದೇ ಬೇರೆಯವ್ರ ಜೊತೆಗೆ ಆ ವಿಚಾರಗಳನ್ನ ಹಂಚ್ಕೊಳ್ದೇ ಇರ್ಬೋದು. ನಾನು ಯಾರು ನನ್ನ ಇಚ್ಛೆ ವಿರುದ್ಧವಾಗಿ ನನ್ನ ಒಂದು ವೈಯಕ್ತಿಕ ವಿಚಾರಗಳನ್ನ ಅಥವಾ ನನ್ನ ಒಂದು ಅನುಭವಗಳನ್ನ, ನನ್ನ ಎಕ್ಸ್ಪೀರಿಯನ್ಸ್ ನನ್ನ ವಿಸ್ಡಮ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ಸ್ಪೆಸಿಫಿಕಲಿ ಅದಕ್ಕೋಸ್ಕರ ಲೆಜಿಸ್ಲೇಷನ್ ಇದೆಯಾ ಅಂತಂದ್ರೆ ಅದಕ್ಕೋಸ್ಕರ ಅಂತಾನೆ ಲೆಜಿಸ್ಲೇಷನ್ ಮಾಡಿಲ್ಲ. ಆದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಆರ್ಟಿಕಲ್ ಬರೀತೀನಿ, ಅದನ್ನ ಬರೀ ಒಂದು 10 ಜನಕ್ಕೆ ಓದೋಕ್ಕೋಸ್ಕರ ನಾನು ಬರ್ದಿರ್ತೀನಿ. ಬಟ್ ಬೇರೆ ಯಾರೋ ನನ್ನ ಇಚ್ಛೆ ವಿರುದ್ಧವಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಕ್ ಶುರು ಮಾಡ್ತಾರೆ, ಪಬ್ಲಿಷ್ ಮಾಡಕ್ ಶುರು ಮಾಡ್ತಾರೆ, ಒಂದು ಬುಕ್ ಒಳಗಡೆ ಹಾಕಿ ಅದನ್ನ ಸೇಲ್ ಮಾಡಕ್ ಟ್ರೈ ಮಾಡ್ತಾರೆ. ಅಂತ ಟೈಮಲ್ಲಿ ಅದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗ್ಬೋದು. ಕಾಪಿರೈಟ್ ಆಕ್ಟ್ ಅಲ್ಲಿ ನನಗೆ ಕಾಂಪನ್ಸೇಷನ್ ತಗೊಳ್ಳೋದಕ್ಕೆ ಹಕ್ಕಿದೆ ಅವಾಗ. ಸೊ ಇಂಟೆಲೆಕ್ಚುಯಲ್ ಪ್ರೈವಸಿ, ನಮ್ಮ ವಿಚಾರಗಳ ಮೇಲೆ ನಮ್ಮ ಏನು ಒಂದು ಖಾಸಗಿ ಹಕ್ಕಿದೆ, ಅದು ವೈಲೇಷನ್ ಆದಾಗ ಬೇರೆ ಬೇರೆ ಕಾನೂನಲ್ಲಿ ಬೇರೆ ಬೇರೆ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಎಮೋಷನಲ್ ಪ್ರೈವಸಿ ಅಂತ ನೋಡಿದಾಗ ಫಾರ್ ಎಕ್ಸಾಂಪಲ್ ಒಂದೇ ಒಂದ್ ಸೆಕೆಂಡ್ ಸಾರಿ, ಇವಾಗ ನಾನು ವಾಸುಕಿ ಏನೋ ಮಾತಾಡ್ತಾ ಇರ್ತೀವಿ ಟೀ ಕುಡಿಬೇಕಾರೆ. ಸೊ ಅವನಿಗೆ ಇಲ್ಲ ನಾನು ಏನೋ ಒಂದ್ ಹೇಳಿರ್ತೀನಿ ಯಾವ್ದ್ರ ಬಗ್ಗೆನೋ ಅಥವಾ ಯಾವ್ದೋ ರಾಜಕಾರಣಿ ಬಗ್ಗೆನೋ ಏನೋ ಒಂದ್ ಹೇಳಿರ್ತೀನಿ ಇನ್ಫಾರ್ಮೇಶನ್. ವಾಸುಕಿ ಬಂದ್ಬಿಟ್ಟು ಅದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ನೋಡಪ್ಪ ಅವನು ಟೀ ಕುಡಿಬೇಕಾರೆ ಹಿಂಗೆಲ್ಲ ಹೇಳ್ದ ಅಥವಾ ಈ ತರ ಐಡಿಯಾ
ಅಂತ ಹೇಳ್ದ ಅಂದ್ರೆ ಇಸ್ ದಟ್ ಅನ್ ಇನ್ಫ್ರಿಂಜ್ಮೆಂಟ್ ಆಫ್ ವಾಟ್ ಪ್ರಿವಸಿ, ಮತ್ತೆ ಅದ್ರ ಮೇಲೆ ವಾಸುಕಿ ಮೇಲೆ ನಾನು ಕ್ರಮ ಕೈಗೊಳ್ಬೋದಾ? ಸೊ ಸಿ ಇಟ್ ಮಾಡಲ್ಲ ವಾಸುಕಿ, ಪ್ರಾಮಿಸ್. ಇಲ್ಲ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ ರೀ, ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ ಇದಕ್ಕೆ ಅವ್ರು ಹೇಳಿದ್ಮೇಲೆ. So see, that will strictly speaking be a breach of your intellectual privacy, but is there a specific law that prohibits Vasuki from doing that and penalizes him if he does it? Not exactly, but suppose for example ನೀವು ಹೇಳಿರೋದನ್ನ ಅವ್ರು ಪೂರ್ತಿ ಟ್ವಿಸ್ಟ್ ಮಾಡಿ ಬೇರೆ ರೀತಿಯಲ್ಲಿ ನಿಮ್ಮನ್ನ ಒಂಥರ in order to make you look bad, he publishes it on Facebook. That is when you can invoke defamation, saying that ಒಂದು ಸುಳ್ಳು ಹೇಳಿ ನನ್ಗೆ ಒಂದು ರೆಪ್ಯುಟೇಷನ್ಗೆ ಒಂದು ಹಾನಿ ಮಾಡಿದ್ದಾರೆ ಅಂತ. But without those ingredients, it will be fair reporting. So anta sandarbhadalli you may not be able to plead privacy. So this is the thing to remember: privacy is not an absolute right. You also have to balance it with freedom of speech and expression, right? So ee balancing act alli some things can be an unreasonable breach of your privacy, some people can be a permitted breach of your privacy. So depending upon that, we'll have to see what is the law to invoke. ಅಂಡ್ ಈಗ ಇದು ಡಿಫಮೇಷನ್ ಕೇಸಲ್ಲನ ಈಗ ಮುಕುಂದ್ ಹೇಳಿದ ಎಕ್ಸಾಂಪಲ್ ಸಪೋಸ್ ನಾನು ಮುಕುಂದ್ ಡಿಫೇಮ್ ಮಾಡ್ಬೇಕು ಅಂದ್ರೆ ನಾನು ಮುಕುಂದ್ ಹೆಸರು ತಗೊಳ್ದೆ ಎಲ್ರಿಗೂ ಮುಕುಂದ್ ಅಂತ ಅರ್ಥ ಆಗ್ಬೇಕು, ಆತರ ಇಂಡೈರೆಕ್ಟ್ಲಿ ಏನೋ ಹೇಳಿ ಈ ತರ ಒಬ್ಬ ವ್ಯಕ್ತಿ ಹಿಂಗ್ ಹೇಳ್ದ ಅಂತ ಹೇಳಿದ್ರೆ ಆಗ ಮುಕುಂದ್ಗೆ ಇದು ಎಲ್ರಿಗೂ ನಾನು ಅಂತ ಅರ್ಥ ಆಗ್ತಾ ಇದೆ, ಸೊ ಆ ಬೇಸಿಸ್ ಮೇಲೆ ನಾನು ಇವನ್ ಮೇಲೆ ಕೇಸ್ ಹಾಕಕ್ ಆಗತ್ತಾ? So ಇದಕ್ಕೆ this is a little bit of a gray area, but good that you asked that question. See, ಡೆಫಮೇಷನ್ ಅನ್ನೋದಕ್ಕೆ ನಮ್ಮ ರೀಸೆಂಟ್ ಒಂದು ಜಡ್ಜ್ಮೆಂಟ್ ಇದೆ, ಸ್ಕ್ವೇರ್ಲಿ ಆನ್ ದ ಪಾಯಿಂಟ್. ಅಮಿತ್ ಶಾ ಅವ್ರ ಮಗಂದು ಕೇಸಲ್ಲಿ ಡೆಫಮೇಷನ್ ಒಂದು ಕೇಸ್ ಹಾಕಿದ್ರು ಅವರು ಇಂಡಿಯಾ ಟುಡೇ ಮೇಲೆ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್. ಸೊ ದಟ್ ವಾಸ್ ಅ ರಿಪೋರ್ಟ್ ದಟ್ ಸೆಡ್ ಹಿಸ್ ವೆಲ್ತ್ ಹ್ಯಾಸ್ ಗ್ರೋನ್ ಅ ಸರ್ಟನ್ ಎಕ್ಸ್ಟೆಂಟ್ ಆಫ್ಟರ್ ಹಿ ಟುಕ್ ಓವರ್ ಆಸ್ ದಿ BCCI ಚೀಫ್ ಅಂತ. So he said it is defaming him because it implies that he has indulged in some kind of corruption, which he has not. India Today came and said, look, it is factual. ಅವನು BCCI ಚಾರ್ಜ್ ತಗೊಳ್ಳೋದಕ್ಕಿಂತ ಮುಂಚೆ this was his wealth, after BCCI his wealth has grown this much. That's all we said. What is the problem ಅಂತ? So the Gujarat High Court came back and said you can defame somebody by omitting to say something, right? ಇವಾಗ ಮಹಾಭಾರತದಲ್ಲಿ ಅಶ್ವತ್ಥಾಮ ಕುಂಜಭೃತಃ ಅಂತ ಹೇಳ್ತಾರೆ. ಅವಾಗ ಧರ್ಮರಾಯನ್ ರಥ ಒಂದ್ ಸ್ವಲ್ಪ ಹಾರ್ತಾ ಇದ್ದಿದ್ದು ಒಂಚೂರು ಕೆಳಗ್ ಬಂತು ಅಂತಾರೆ. ಯಾತಕ್ಕೆ ಅಂತಂದ್ರೆ ಅದು ಅವ್ರು ಹೇಳಿದ್ರೆ ಸುಳ್ಳಿಲ್ದೇ ಇರ್ಬೋದು, ಆದ್ರೆ ಇಂಟೆಂಟ್ ಅಲ್ಲಿ ಒಂದು ಮಿಸ್ಚಿಫ್ ಇರೋದ್ರಿಂದ ಅದು ಕಾನೂನಿನ ಕಣ್ಣಲ್ಲಿ ಇಂಡೈರೆಕ್ಟ್ ಡೆಫಮೇಷನ್ ಅಥವಾ ಡೆಫಮೇಷನ್ ಬೈ ಒಮಿಷನ್ ಆಗ್ಬೋದು. ಸೊ ಇಂಡಿಯಾ ದೇಶದಲ್ಲಿ ಇದಕ್ಕೆ ಒಂದೇ ಪ್ರೆಸಿಡೆಂಟ್, ಈ ಜೇಷ ಅವ್ರ ಕೇಸ್ ಸಂಬಂಧಪಟ್ಟಂಗೆ. ಬಟ್ ಈ ಅಮೆರಿಕ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜಡ್ಜ್ಮೆಂಟ್ಗಳಿದೆ. ಈ ತರ ಒಂದಿಷ್ಟು ಸತಿ ನೀವು ಇನ್ಫಾರ್ಮೇಶನ್ ಒಮಿಟ್ ಮಾಡೋದ್ರಿಂದ ಕೂಡ ಒಬ್ರು ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಿದ್ರೆ ನೀವು ಅದಕ್ಕೆ ಡೆಫಮೇಷನ್ಗೆ ನೀವು ಯು ಕ್ಯಾನ್ ಬಿ ಹೆಲ್ಡ್ ಲಯಬಲ್ ಅಂತ. ಸಾರಿ, ಡಿಟೂರ್ ತಗೊಂಡ್ಬಿಟ್ವಿ. ಬಾಡಿಲಿ ಪ್ರೈವಸಿ ಬಗ್ಗೆ ನೀವ್ ಹೇಳ್ತಾ ಇದ್ರಿ. ಬಾಡಿಲಿ ಪ್ರೈವಸಿ ಅಂದ್ರೆ ಏನು, ಅದಕ್ಕೆ ಹೆಂಗೆ ಜೈಲ್ ಕಂಬಿ ಎಣಿಸ್ಬೇಕು ಹೇಳಿ ಸರ್. ಸೊ ಇದಕ್ಕೆ ಬೇರೆ ಬೇರೆ ಕಾನೂನುಗಳು ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಇಚ್ಛೆ ವಿರುದ್ಧವಾಗಿ ಯಾರೋ ನನಗೆ ಹೊಡೆದ್ರೆ ಅವಾಗ ಅದು ಸಿಂಪಲ್ ಅಸಾಲ್ಟ್ ಆಗ್ಬೋದು. ಸೊ ಅಥವಾ ಈ ಲೈಂಗಿಕ ಕಿರುಕುಳ ಅಂತ ನಾವ್ ಏನ್ ಹೇಳ್ತೀವಿ, ಪೀಪಲ್ ಹೂ ಟಚ್ ವಿಮೆನ್ ವಿತೌಟ್ ದ ಕನ್ಸೆಂಟ್, ರೈಟ್? ಸೊ ಅದಕ್ಕೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್. ಸೊ ಅತ್ಯಾಚಾರ ಆಗಿದ್ ಕೂಡ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಮರ್ಡರ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಸೊ ಬಾಡಿಲಿ ಪ್ರೈವಸಿ, ಪೀಪಲ್ ಹೂ ಹಾರ್ಮ್ ಮೈ ಬಾಡಿ ವಿತೌಟ್ ಮೈ ಕನ್ಸೆಂಟ್, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಕ್ರಿಮಿನಲ್ ಲಾಸ್ ಇರ್ಬೋದು, ಸಿವಿಲ್ ಲಾಸ್ ಇರ್ಬೋದು, ಈ ತರ ಬೇರೆ ಬೇರೆ ರೀತಿ ನಿಮ್ಗೆ ಅದನ್ನ ಪ್ರಾವಿಷನ್ಸ್ ಮಾಡಿದ್ದಾರೆ. ಅಸಾಲ್ಟ್ ಇರ್ಬೋದು, ರೇಪ್ ಇರ್ಬೋದು, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದ ಬ್ರೀಚ್ ಆಫ್ ಬಾಡಿಲಿ ಪ್ರೈವಸಿ you may have different laws that help you. And punishment that again depends, right, on whatever depends you want. Correct. Right. ಆಮೇಲೆ and can you ಇದು ಮೂರನೇ privacy cover ಮಾಡ್ತೀರಾ? That was emotional privacy, right? That's what you meant. So emotional privacy, for example, ivaga prevention of protection of women from domestic violence act, adರಲ್ಲಿ emotional cruelty ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ if you may not hit the wife, you may not hit the lady in the house, ಬಟ್ ಅವ್ರಿಗೆ ಒಂಥರ ತುಂಬಾ ನೋವು ಉಂಟು ಮಾಡೋ ಹಾಗೆ ಕಂಟಿನ್ಯೂಸ್ ಆಗಿ ನೀವು ಅವ್ರಿಗೆ ಚುಚ್ಚೋ ಹಾಗೆ ಮಾತಾಡಿದ್ರೆ ಅಥವಾ ಜೆಸ್ಚರ್ಸ್ ಮಾಡಿದ್ರೆ, ಅಂತ ಟೈಮಲ್ಲಿ ಅವ್ರ ದೇಹಕ್ಕೆ ಏನೋ ಹಾನಿ ಆಗ್ತಾ ಇರ್ಬೋದು, ಅದು ಅವ್ರ ಮನಸ್ಸಿಗೆ ಆಗ್ಬೋದು. ಅಂತ ಟೈಮಲ್ಲಿ ಹರ್ ಇಂಟೆಗ್ರಿಟಿ ಆಫ್ ದ ಮೈಂಡ್ ಇಸ್ ಬೀಂಗ್ ಅಫೆಕ್ಟೆಡ್ ವಿತೌಟ್ ಹರ್ ಕನ್ಸೆಂಟ್. ಅಂತ ಸಂದರ್ಭದ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಕಾಂಪನ್ಸೇಷನ್ ಕೂಡ ಪ್ರಾವಿಷನ್ ಇದೆ. ಅದು ಡೊಮೆಸ್ಟಿಕ್ ವೈಲೆನ್ಸ್ ಮಾತ್ರ ಅಲ್ವಾ? ಬಟ್
ಅಸ್ಯೂಮಿಂಗ್ ದಟ್ ದೇರ್ ಇಸ್ ಸಂಬಡಿ ಇದೇ ತರ ಎಮೋಷನಲ್ ಪ್ರಿವಸಿ ಹರ್ಟ್ ಮಾಡ್ತಾರೆ ಅಥವಾ ಏನೋ ಫಾಲ್ಸ್ ಎಲಿಗೇಷನ್ಸ್ ಔಟ್ಸೈಡ್ ಮ್ಯಾರೇಜ್, ಐ ಮೀನ್ ದಿಸ್ ಇಸ್ ನಾಟ್ ಇವನ್ ದೇ ಕುಡ್ ನಾಟ್ ಇವನ್ ಬಿ ರಿಲೇಟೆಡ್, ಅವಾಗ ಎಮೋಷನಲ್ ಪ್ರಿವಸಿ ಅಂತ ಬರುತ್ತಾ? ಸೊ ಫಾರ್ ಎಕ್ಸಾಂಪಲ್ ಇಫ್ ನಿಮ್ ಬಗ್ಗೆ ನಾನು ಯಾರೋ ಥರ್ಡ್ ಪಾರ್ಟಿಗೆ ನಿಮ್ಗೂ ನೋವು ಉಂಟು ಹಾಗೆ ಮಾತಾಡ್ಬೋದು. ಸೊ ಐ ಮೇ ಸೇ ದಟ್ ಯು ಆರ್ ಅ ಬ್ಯಾಡ್ ಕ್ಯಾರೆಕ್ಟರ್, ಯು ಆರ್ ನಾಟ್ ಎ ಡಿಸೈರಬಲ್ ಪರ್ಸನ್. ಸೊ ದಟ್ ಟೈಮ್ ಐ ಆಮ್ ಅಗೇನ್ ಡಿಫೇಮಿಂಗ್ ಯು, ಬಿಕಾಸ್ ಥರ್ಡ್ ಪಾರ್ಟಿ ಒಬ್ರಿಗೆ ಹೇಳಿದ್ರು ಕೂಡ ಕಾನೂನಿನ ಕಣ್ಣಲ್ಲಿ ಅದಕ್ಕೆ ಪಬ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ವೆನ್ ಐ ಪಬ್ಲಿಷ್ ಅ ರಿಮಾರ್ಕ್ ವಿಚ್ ಡಿಫೇಮ್ಸ್ ಯು, ದೆನ್ ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್ ಅಗೇನ್ ಅಂಡರ್ ದ ಇಂಡಿಯನ್ ಪೀನಲ್ ಕೋಡ್. ಸೊ ಇವೆಲ್ಲ ಉದಾಹರಣೆಗಳು. ಸೊ ಈ ಬ್ರೀಚ್ ಆಫ್ ಪ್ರೈವೇಸಿ ಅಂತ ಏನಿದೆ ಬೇರೆ ಬೇರೆ ಶೇಪ್ ಅಂಡ್ ಸ್ಟ್ರಕ್ಚರ್ ತಗೊಳುತ್ತೆ. ಸೊ ಆ ಡಿಪೆಂಡಿಂಗ್ ಅಪಾನ್ ವಾಟ್ ಶೇಪ್ ಅಂಡ್ ಸ್ಟ್ರಕ್ಚರ್ ದ ಬ್ರೀಚ್ ಆಫ್ ಪ್ರೈವೇಸಿ ಲುಕ್ಸ್ ಲೈಕ್, ಅಕಾರ್ಡಿಂಗ್ಲಿ ಅ ಡಿಫರೆಂಟ್ ಲಾ ಮೇ ಕಮ್ ಅಂಡ್ ಹೆಲ್ಪ್ ಯು. ಓಕೆ, ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್. ಬಟ್ ಈಗ ಆನ್ಲೈನ್ ಸಿನಾರಿಯೋಲಿ ಥಿಂಗ್ಸ್ ಮೇ ಟೇಕ್ ಡಿಫರೆಂಟ್ ಟರ್ನ್ಸ್ ಅಲ್ವಾ? ಅಂದ್ರೆ ಈಗ ನೀವು ಸಪೋಸ್ ನೀವು ಟ್ವಿಟರ್ ಏನೋ ಟ್ವೀಟ್ ಮಾಡಿರ್ತೀರ ಅನ್ಕೊಳ್ಳಿ, ವಿಚ್ ಇಸ್ ಲೈಕ್ ನಾಟ್ ಅನ್ ಆಕ್ಯುರೇಟ್ ಥಿಂಗ್. ಸೊ ಅವಾಗ ನನಗೆ ಅಂಡ್ ಸಿನ್ಸ್ ಇಟ್ ಈಸ್ ಇನ್ ಪಬ್ಲಿಕ್, ನನಗೆ ಅದನ್ನ ಏನೋ ಟ್ಯಾಗ್ ಮಾಡಿ ಇದು ಸರಿ ಅನ್ಸಲಿಲ್ಲ ನಂಗೆ ಈ ಕಾರಣಕ್ಕೆ ಅಂತ ಹೇಳೋ ಫ್ರೀಡಮ್ ಆಫ್ ಸ್ಪೀಚ್ ನನಗಿರುತ್ತೆ, ಅದು ಡಿಫಮೇಷನ್ ಬರಲ್ಲ. ಬಟ್ ನಾನು ಅದನ್ನ ಹಾಕಿದಾಗ ಅಂದ್ರೆ ಈಗ ನಿಮ್ ಇಷ್ಟಪಡದಿರೋ ಒಂದಷ್ಟು ಜನ ನೋಡಿ ಎಷ್ಟು ಕೆಟ್ಟದಾಗ ಇದ್ ಮಾಡ್ತಾರೆ, ಇವರು ಒಬ್ರು ಲಾಯರ್ ಈ ತರ ಎಲ್ಲ ಹೇಳಿ ನಿಮ್ಗೆ ಆಕ್ಚುಲಿ ಇಮೋಷನಲ್ ಹರ್ಟ್ ಮಾಡ್ಬೋದು. ಸೊ ಈಗ ನನ್ನ ಪೋಸ್ಟ್ ನಿಮ್ಗೆ ಇಮೋಷನಲ್ ಹರ್ಟ್ ಮಾಡೋ ಉದ್ದೇಶದಿಂದ ಇರ್ಲಿಲ್ಲ, ಬಟ್ ಮೈ ಪೋಸ್ಟ್ ವಾಸ್ liked by a lot of people because they could induce that harm. So ಅವಾಗ ಹೇಗೆ ವರ್ಕ್ ಆಗುತ್ತದು ಅಂದ್ರೆ, because am I still liable even though that was not my intent? Probably not. ಸೊ ಇದು ಎಲ್ಲಾ ಲಾಯರ್ಗಳು ಎರಡು ಪದ ತುಂಬಾ ಇಷ್ಟಪಡ್ತಾರೆ ಹೇಳೋದಕ್ಕೆ, ಇಟ್ ಡಿಪೆಂಡ್ಸ್ ಅಂತ. ಸೊ ವಿಲ್ ಹ್ಯಾವ್ ಟು ಪ್ಲೇ ಇಟ್ ಬೈ ದಿ ಇಯರ್. ಬಟ್ ಎಸೆನ್ಷಿಯಲಿ ಸಿ, ಇವಾಗ ನಾನು ಟ್ವಿಟರಿಗೆ ಹೋಗಿ ನಾನು ಏನೋ ಒಂದು ಪಬ್ಲಿಷ್ ಮಾಡಿದಾಗ ಇನ್ವೇರಿಯಬಲಿ ನಾನು ಏನಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀನಿ, ಯಾರೋ ಅದನ್ನ ಓದೋನ್ಗೆ ಅದು ಇಷ್ಟ ಆಗದೆ ಇರ್ಬೋದು, ಅವನು ಅದನ್ನ ರೆಸ್ಪಾಂಡ್ ಕೂಡ ಮಾಡ್ಬೋದು. ಮೈ ರೈಟ್ ಆಫ್ ಪ್ರೈವಸಿ ಸಬ್ಜೆಕ್ಟ್ ಟು ದಿ ಅದರ್ ಪರ್ಸನ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಸೊ ಕಾನೂನು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಟು ವಾಟ್ ಎಕ್ಸ್ಟೆಂಟ್ ಹ್ಯಾಸ್ ದ ರೈಟ್ ಆಫ್ ಪ್ರೈವಸಿ ಬೀನ್ ಅನ್ರೀಸನಬಲಿ ಬ್ರೀಚ್ಡ್ ಬೈ ದಿ ಎಕ್ಸರ್ಸೈಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ. ಸೊ ಅವ್ರು ಮಾತಾಡೋದು ಇಸ್ ಇಟ್ ರೀಸನಬಲ್, ಅನ್ರೀಸನಬಲ್, ಫಾಲ್ಸ್, ಕರೆಕ್ಟ್, ಫೇರ್ ರಿಪೋರ್ಟಿಂಗ್, ನಾಟ್ ಫೇರ್ ರಿಪೋರ್ಟಿಂಗ್, ವಾಟ್ ಈಸ್ ದಿ ಇಂಟೆಂಟ್, ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಏನಾದ್ರು ನಿಮ್ಗೆ ಪರಿಹಾರ ಕೊಡ್ಬೇಕೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡುತ್ತೆ ಕಾನೂನು. ಇದಕ್ಕೆ ನಾವು ಒಂದು ಸಿಂಪಲ್ ಸ್ಟ್ರೇಟ್ ಜಾಕೆಟ್ ಫಾರ್ಮುಲಾ ಕೊಡಕ್ಕಾಗಲ್ಲ, ಇಂಥ ಟೈಮಲ್ಲಿ ಅದು ಸರಿ, ಇಂಥ ಟೈಮಲ್ಲಿ ತಪ್ಪು ಅಂತ. By the way, even marketing consultants and sales gurus, they also say the same word. It depends. ನೀವು ಲಾಯರ್ಸ್ ಏನ್ ಸ್ಪೆಷಲ್ ಅನ್ಕೊಂಡ್ಬಿಡ್ರ? ಇಲ್ಲ ಸರ್, ಕರಿ ಬಟ್ಟೆ ಬಿಡಿ ಶರ್ಟ್ ಹಾಕೋರೆಲ್ಲ ಏನ್ ಸ್ಪೆಷಲ್ ಅಲ್ಲ. ನೀವು ಮಾರ್ಕೆಟಿಂಗ್ ಅವರೆಲ್ಲ ನೀವೆಲ್ಲ ಫುಲ್ ಕಲರ್ ಬಟ್ಟೆ ಹಾಕ್ತೀರಾ. Anyway, so this is a good discussion to have. ಈಗ ಮುಂದೆ ಫ್ಯೂಚರ್, ಭವಿಷ್ಯ, ನೀವು ಅಕಸ್ಮಾತ್ ಕಾನೂನು ರಚನೆ ಮಾಡಕ್ಕೆ ಅಂತ ಹೊರಟ್ರೆ ಅಶೋಕ್, ಪ್ರೈವಸಿ ಲಾಸ್ ಅಲ್ಲಿ ನಮ್ಗಿರೋ ಸದ್ಯದ ಪ್ರೈವಸಿ ಲಾಸ್ ಅಲ್ಲಿ ಅರ್ಜೆಂಟ್ ಆಗಿರೋ ಅಮೆಂಡ್ಮೆಂಟ್ಸ್ ಏನೇನ್ ತರ್ತೀರಾ? ವಾಟ್ ಇಸ್ ಮಿಸ್ಸಿಂಗ್ ಇನ್ ದ ಕರೆಂಟ್ ಲಾ? ಆಕ್ಚುಲಿ ನನಗೆ ಐ ಗೋ ಅ ಸ್ಟೆಪ್ ಬ್ಯಾಕ್, ರೈಟ್? ಇವಾಗ ನಮ್ಮ ಒಂದು ಮೂಲಭೂತ ಹಕ್ಕುಗಳು ಏನಿದೆ, ಆರ್ಟಿಕಲ್ಸ್ 14 to 32 ಆಫ್ ದ ಕಾನ್ಸ್ಟಿಟ್ಯೂಷನ್, ಈ ಒಂದು ಹಕ್ಕುಗಳನ್ನ ನಮ್ಮ ಸಂವಿಧಾನದ ಒಂದು ಸ್ಕೀಮ್ ಅಲ್ಲಿ ಯು ಕ್ಯಾನ್ ಓನ್ಲಿ ಎನ್ಫೋರ್ಸ್ ಇಟ್ ಅಗೇನ್ಸ್ಟ್ ದ ಸ್ಟೇಟ್, ಯು ಕಾಂಟ್ ಎನ್ಫೋರ್ಸ್ ಇಟ್ ಅಗೇನ್ಸ್ಟ್ ದ ಪ್ರೈವೇಟ್ ಪರ್ಸನ್, ರೈಟ್? ಸೊ ನಮ್ಮ ದೇಶದಲ್ಲಿ ಇನ್ ಸ್ಪೈಟ್ ಆಫ್ ದಿ ಲ್ಯಾಪ್ಸ್ ಆಫ್ ಸೋ ಮೆನಿ ಇಯರ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್, ಸಿವಿಲ್ ರೈಟ್ಸ್ ಅಥವಾ ಈ ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಲೆಜಿಸ್ಲೇಷನ್ ಇಲ್ಲಿ ತನಕ ಬಂದಿಲ್ಲ. ಸೊ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಏನಿದೆ, ಇಟ್ ಓನ್ಲಿ ಅಡ್ರೆಸಸ್ ಸರ್ಟನ್ ಕೈಂಡ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ಸ್, ಬಟ್ ನಾಟ್ ಆಲ್ ಆಫ್ ದೆಮ್, ರೈಟ್? So I think what is the need of the hour is that we need a specific legislation that makes all the fundamental rights come into the domain of private citizenship. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಮನೆ ಇರುತ್ತೆ, ನಾನ್ ಮನೇನ ನನ್ನ ಒಂದು ರಿಲಿಜನ್ ಬಿಟ್ಟು ಅಥವಾ ನನ್ನ ಒಂದು ಕಾಸ್ಟ್ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅಂತ ನಾನು ಹೇಳ್ತೀನಿ, ರೈಟ್? ಟುಡೇ ಅ ಪ್ರಾಸ್ಪೆಕ್ಟಿವ್ ಟೆನೆಂಟ್ ಹೂ ಇಸ್ ಅಗ್ರೀವ್ಡ್ ಬೈ ಮೈ ವರ್ಡ್ಸ್ ಹ್ಯಾಸ್ ನೋ ರೆಮಿಡಿ, ಬಿಕಾಸ್ ನಾನು ಹೇಳ್ತೀನಿ ನನ್ನ ಮನೆ ನಾನು ಯಾರು ಬೇಕಾದ್ರೂ ಕೊಡ್ತೀನಿ, ನೀನ್ ಯಾರು ಕೇಳೋದಕ್ಕೆ ಅಂತ. ಸೊ ಈ ಒಂದು ಸಂಗತಿಗಳನ್ನ ಅಡ್ರೆಸ್ ಮಾಡೋದಕ್ಕೆ there is an urgent need to expand the scope of the civil rights act in the country. ಅದು ಬಂದ ಒಂದು ಸಂದರ್ಭದಲ್ಲಿ ಅವಾಗ ಖಾಸಗಿ ಹಕ್ಕು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತಾ ಬರುತ್ತೆ, ರೈಟ್?
So I think there is an urgent need to expand the scope of the Protection of Civil Rights Act in this country. It cannot address only things like, atrocities against scheduled castes and scheduled tribes. It must address caste-based discrimination, religion-based discrimination, gender-based discrimination, and violation of fundamental rights in different forms by private people against other people. Right? So if I had the power within me, I think the first thing that I would look at is to expand the scope of the Protection of Civil Rights Act. ಖಾಸಗಿ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ, to my mind, a lot of privacy rights are already protected under different legislations, right? We were talking about how bodily privacy is protected under the Indian Penal Code, how emotional privacy is protected, for example, under the Domestic Violence Act, or for example, how data privacy was previously protected under the Information Technology Act and will now soon become protected under the Personal Data Protection Bill. But I think what we need is privacy education in this country, right? Privacy education, ಇವಾಗ ನಾವು ಹೇಳ್ತೀವಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಈ ಹೆಂಗಸ್ರ ಮೇಲೆ ನಡ್ತಾ ಇರೋ ಒಂದು ನೀವು ಕ್ರೈಮ್ಸ್ ನ ತಗೊಳಕ್ ಹೋದಾಗ, it is nothing but the lack of privacy education and the lack of privacy appreciation that is causing these crimes against women in the country. Because once I recognize that a lady's body and mind are her absolute property and she can put a border around it and I can't breach it without her consent, I will not dream of committing a crime against her. But ಇವಾಗ ಆ ಲೆವೆಲ್ ಆಫ್ ಪ್ರೈವಸಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಒಂದು ದೇಶದಲ್ಲಿ ಇಲ್ಲ. ಸೊ ಈ ಕಾರಣದಿಂದ ಐ ಥಿಂಕ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಟ್ ವಿ ನೀಡ್ ಇಸ್ ಪ್ರೈವಸಿ ಎಜುಕೇಶನ್ ಸ್ಟಾರ್ಟಿಂಗ್ ಎಟ್ ದ ಸ್ಕೂಲ್ ಲೆವೆಲ್. Even children should know that when parents have to cross the road, they need to ask permission to hold their hand before they cross the road. At least they need to make that effort. After that, the child may throw a tantrum and you may still hold the hand and cross the road. Nobody will stop you from doing that. But the education must start at that level. Right? Avagle, I think we will see some genuine changes in privacy. Legislation in the, it may or may not work. Because ಇಷ್ಟು ವರ್ಷ ಇಂಡಿಯನ್ ಪೀನಲ್ ಕೋಡ್ ಇದ್ರೂ ಕೂಡ ಅತ್ಯಾಚಾರಗಳು ನಡೀತಾ ಇದೆ. But what you need is the right kind of privacy awareness. ಅಶೋಕ್, ನೀವೀಗ ಹೇಳಿದ್ರಲ್ಲ, ಅಂದ್ರೆ ಈಗ ಸದ್ಯಕ್ಕೆ ಸ್ಟೇಟ್ ಲೆವೆಲ್ ಅಲ್ಲೇ ಎನ್ಫೋರ್ಸ್ ಆಗುತ್ತೆ, ಅದು ಇಂಡಿವಿಜುವಲ್ ಮೇಲೆ ಎನ್ಫೋರ್ಸ್ ಮಾಡ್ಬೇಕು ಅಂತ. ಬಟ್ ದೇರ್ ಇಸ್ ಅ ಡೇಂಜರ್ ಟು ದಟ್ ಅಲ್ವಾ? ಯಾಕಂದ್ರೆ ಇಟ್ ಮೇ ಬಿಕಮ್ ಟು ಅಥಾರಿಟೇರಿಯನ್. ಏನಕ್ಕೆ ನಾ ಹೇಳ್ತಿದ್ದೀನಿ ಅಂದ್ರೆ, ಈಗ ನೀವು ರಿಲಿಜಿಯನ್ ಬೇಸ್ಡ್ ಅಥವಾ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಈವನ್ ವೆನ್ ಯು ರೆಂಟಿಂಗ್ ಔಟ್ ಅಂತ. ಬಟ್ ಸಪೋಸ್ ಈಗ ಯಾರಿಗೋ ಈಗ ಸುಮಾರು ಜನ ಬ್ಯಾಚುಲರ್ಸ್ ರೆಂಟ್ ಔಟ್ ಮಾಡಲ್ಲ ಮನೇನ. ಅಂಡ್ ಈಗ ಕ್ಯಾಸ್ಟ್ ಬೇಸ್ಡ್ ಅಥವಾ ರಿಲಿಜಿಯನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಎಷ್ಟು ನಾಯ್ಸ್ ಕ್ರಿಯೇಟ್ ಮಾಡುತ್ತೆ, ಬ್ಯಾಚುಲರ್ಸ್ ಅಷ್ಟು ಕ್ರಿಯೇಟ್ ಮಾಡಲ್ಲ. ಅಂಡ್ ಅಗೇನ್ ದ ಥಿಂಗ್ ಇಸ್, ಪೀಪಲ್ ಡೋಂಟ್ ಹೇಟ್ ಬ್ಯಾಚುಲರ್ಸ್. ಇಟ್ಸ್ ಜಸ್ಟ್ ದಟ್ ಬ್ಯಾಚುಲರ್ಸ್ ಯಾವುದೋ ಟೈಮಲ್ಲಿ ಮನೆಗೆ ಬರ್ಬೋದು, ಅಥವಾ ಮೇ ಬಿ ಅವರು ಜೋರ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು, ವಿಚ್ ಮೇ ಬಿ ಪರ್ಫೆಕ್ಟ್ಲಿ ಫೈನ್, ಬಟ್ ನಾಟ್ ಇನ್ ಮೈ ಹೋಮ್ ಅನ್ನೋ ಥರ ಯಾರಿಗೋ ಇದ್ರೆ, ಈಸ್ ದಟ್ ಅ ಫೇರ್ ಎಕ್ಸ್ಪೆಕ್ಟೇಷನ್ ಟು ಹ್ಯಾವ್, ಅಥವಾ ಈಸ್ ಇಟ್ ಅಗೇನ್ಸ್ಟ್ ದ ಈಕ್ವಾಲಿಟಿ ಥರ? See, the problem here is not the marital status. The problem is the conduct, right? ಸೊ ಲ್ಯಾಂಡ್ ಓನರ್ ಆದವನು ಈ ಕಾಂಡಕ್ಟ್ ನೀವು ಮಾಡೋ ಹಾಗಿಲ್ಲ, ಮನೆಯಲ್ಲಿ ಲೌಡ್ ಮ್ಯೂಸಿಕ್ ಹಾಕೋ ಹಾಗಿಲ್ಲ, ಬೇರೆಯವ್ರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಹಾಗಿಲ್ಲ. ಸೊ ಈ ಕಂಡೀಷನ್ಸ್ ಮೇಲೆ ನಾನು ಮನೆ ಕೊಡಲ್ಲ ಅನ್ನೋದು, ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಸೇಯಿಂಗ್ ದಟ್ ಐ ವಿಲ್ ನಾಟ್ ಗಿವ್ ಯು ಹೌಸ್ ಸಿಂಪ್ಲಿ ಬಿಕಾಸ್ ಯು ಆರ್ ಅ ಬ್ಯಾಚುಲರ್. ಅವಾಗ ಏನಾಗುತ್ತೆ, ಮೈ ಡಿಸಿಷನ್, ದಿ ಎಕ್ಸರ್ಸೈಸ್ ಆಫ್ ಮೈ ಪ್ರೈವಸಿ, which gives me the ownership over my body not to get married, is now resulting in some kind of punishment. I'm not getting a house. So in the sandarbhadalli, it is very important that legislation actually addresses it, because you can't criminalize a person's decisions over these matters of privacy, marital status, right, sexual orientation. So and housing is again a fundamental right. Right? But ಪ್ರಾಬ್ಲಮ್ ಆಗತ್ತಲ್ವಾ ಅಂದ್ರೆ ನಾನು ಆಸ್ ಅ ಹೌಸ್ ಓನರ್ ಯಾರೋ ಬಂದು ಕೇಳ್ದ, ಯಾರ್ಯಾರು ಇರ್ತೀರಾ ಅಂತ ಕೇಳ್ತೀನಿ, ಅಂಡ್ ದೆನ್ ಹಿ ಸೇಸ್ ನಾನು ನನ್ನ ಫ್ರೆಂಡ್ ಇರ್ತೀವಿ, ಅಂಡ್ ಐ ಮೇ ಸೇ ನೋ. ನಾನು ನನ್ನ ರೀಸನ್ ಕೊಡ್ತಾ ಇಲ್ಲ ಯಾತಕ್ಕೆ ಅಂದ್ರೆ ನಾನು ಬ್ಯಾಚುಲರ್ಸ್ ಕೊಡಲ್ಲ ಅಂತ ನಾನು ನಾಟ್ ವರ್ಬಲೈಸಿಂಗ್ ಇಟ್, ಬಟ್ ನಾನು ಇಲ್ಲ ಇನ್ಯಾರೋ ನೋಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತೀನಿ. ನಾವು ಇಫ್ ದ ಸ್ಟೇಟ್ ಹ್ಯಾಸ್ ಟು ಸ್ಟೆಪ್ ಇನ್, ಅದು ತುಂಬಾ ಓವರ್ ಹೆಡ್ ಆಗುತ್ತಲ್ವಾ ಅಂತ. ಸ್ಟೇಟ್ ನೀಡ್ ನಾಟ್ ಸ್ಟೆಪ್ ಇನ್, ಇಟ್ ಕ್ಯಾನ್ ಬಿ ಅ ಪ್ರೈವೇಟ್ ರೈಟ್, ರೈಟ್? ಸೊ ನಾನು ಸಿವಿಲ್ ಕೋರ್ಟಿಗೆ ಹೋಗಿ ಎನ್ಫೋರ್ಸ್ ಮಾಡ್ಬೋದು, ಪೊಲೀಸೇ ಇನ್ವಾಲ್ವ್ ಆಗಬೇಕು ಅಂತ ಏನಿಲ್ಲ. ಒಂದು. ಎರಡನೇದು, ವಾಟ್ ಯು ಆರ್ ಹಿಂಟಿಂಗ್ ಇಟ್ ಇಸ್ ದ ಪ್ರಾಬ್ಲಮ್ ಆಫ್ ಪ್ರೂಫ್. ನಾನಿವಾಗ ನೀವು ಹೇಳ್ತೀರಾ ನನ್ಗೆ ಮನೆ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ, ನಿಮ್ ಮ್ಯಾರಿಟಲ್ ಸ್ಟೇಟಸ್ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ. ನನ್ನ ಪ್ರಕಾರ ನನ್ನ ಮ್ಯಾರಿಟಲ್ ಸ್ಟೇಟಸ್ ಇಂದ ನೀವು ಮನೆ ಕೊಡ್ಲಿಲ್ಲ ಅನ್ನೋದು ನನ್ನ ಭಾವನೆ. ಅಂತ ಟೈಮಲ್ಲಿ ಪ್ರೂವ್ ಮಾಡೋದು ಕಷ್ಟ ಅಂತ ನೀವು ಹೇಳ್ತಾ ಇರೋದು. ಬಟ್ ಕಾನೂನಲ್ಲಿ ನೀವು ಇವನ್ ಅತ್ಯಾಚಾರನೋ ಒಂದು ಅಫೆನ್ಸ್ ತಗೊಳಕ್ ಹೋದಾಗ ಕೂಡ ದ ಕನ್ವಿಕ್ಷನ್ ರೇಟ್ ಇನ್ ದಿಸ್ ಕಂಟ್ರಿ ಇಸ್ 24%. But we don't say decriminalize rape because you're not able to prove it, right? So proof and principle are two different things. As a matter of principle, it needs to be a law. Prove madad naale the parties will figure it out, right?
ಸೊ ಕಾನೂನಲ್ಲಿರೋ ಎಲ್ಲಾ ಪ್ರಾವಿಷನ್ಸ್ ಎಲ್ಲರೂ ಎನ್ಫೋರ್ಸ್ ಏನ್ ಮಾಡ್ತಾ ಇಲ್ಲ. ಸಮ್ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಎಂಡ್ ಅಪ್ ಇನ್ ಕೋರ್ಟ್. ಬಟ್ ಏನಾಗುತ್ತೆ, ಇಟ್ ಬ್ರಿಂಗ್ಸ್ ಇನ್ ದ ಫಿಯರ್ ದಟ್ ಇಫ್ ಐ ಡೋಂಟ್ ಪ್ರಾಕ್ಟಿಸ್ ಫಂಡಮೆಂಟಲ್ ರೈಟ್ಸ್ ಎಸ್ ಅ ಲೈಫ್ ಸ್ಟೈಲ್, ನನಗೆ ನಾಳೆ ಕಾನೂನಲ್ಲಿ ಕಾನ್ಸಿಕ್ವೆನ್ಸಸ್ ಇರುತ್ತೆ ಅಂತ. ಈಗ ಅದರದ್ದೇ ಇನ್ನೊಂದು ಎಕ್ಸ್ಟೆಂಡೆಡ್ ಕ್ವೆಶ್ಚನ್. ಈಗ ಸಪೋಸ್ ನೀವ್ ಹೇಳಿದ್ರಲ್ಲ ಈ ತರ ಮಾಡಿದ್ರೆ ಇಟ್ ವಿಲ್ ಬ್ರಿಂಗ್ ದ ಚೇಂಜಸ್ ಅಂತ. ಈಗ ಸಪೋಸ್ ಕ್ಯಾನ್ ಅ ಮ್ಯಾನ್ ಸೇ ನಾನು ಒಬ್ಳು ಟ್ರಾನ್ಸ್ ವುಮನ್ ನ ಮದ್ವೆ ಆಗಕ್ಕೆ ಇಷ್ಟಪಡಲ್ಲ, ಈಸ್ ದಟ್ ಅ ಫೇರ್ ಪಾಯಿಂಟ್ ಟು ಮೇಕ್ ನಿಮ್ಮ ವ್ಯೂ ಅಲ್ಲಿ, ಅಥವಾ ಈಸ್ ಇಟ್ ಸ್ಟಿಲ್ ಡಿಸ್ಕ್ರಿಮಿನೇಟರಿ? If you make that point on Facebook or Twitter, you will be lynched, but otherwise you don't know. There is specific reason I'm asking. Yakandre I will go on record and say that I will not marry a trans woman, not because I have a problem with her sexual orientation or her gender identity. It is an exercise of my bodily autonomy, right? Because ನನ್ನ ದೇಹದ ಮೇಲೆ ನನಗೆ ಕೂಡ ಸ್ವತ್ತಿದೆ. ಯಾರನ್ನ ನಾನು ಒಂದು ಮ್ಯಾರಿಟಲ್ ಪಾರ್ಟ್ನರ್ ಅಂತ ಕರಿತೀನಿ ಅಂದ್ರೆ ನನ್ ಪೂರ್ತಿ ಹಕ್ಕಿದೆ. So I am allowed to say that, look, I will marry only a woman and not a trans woman anta, right? And the other person can't take offense to it. But if I say that I don't consider this person an equal human being because she is a trans woman, then I'm in breach of the fundamental rights. That's ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.